ಮಾರ್ಕೆಟ್ ಹೆಸರೇನ್ರಿ ಇದು? ಇದು ಬೆಂಡವಾಡ ಮಾರ್ಕೆಟ್ ಅಂತಾರೆ, ಜಾಗನೂರ್ ಮಾರ್ಕೆಟ್ ಅಂತಾರೆ ಮೇಡಮ್. ಹಾ ರೀ. ಕಷ್ಟ ಅನಿಸ್ತದ್ರಿ. ಒಮ್ಮೆ ಕಷ್ಟ ಆಗೋದ ಒಮ್ಮೆ ಸುಖ ಆಗೋದ ಹಂಗ ಆಗೋದನ ರೀ. ಎಲ್ಲಿಂದ ಬಂದಿಪ್ಪಿ? ಪಾಮಲ್ಲಿನಿಂದ ರೀ. ಏನೇನ್ ತಗೊಂಬಂದಿ? ಈ ಪುದೀನ ರೀ, ಸುಡ್ ಕಟ್ಟಿರ್ತೀವಿ ರೀ, ಮಾರಕ್ಕೆ ಮಾಡ್ತೀವಿ. ಏನ್ ರೇಟ್ ಐತಿ ಈಗ? ಇದು 4 ರೂಪಾಯಿ ಆಯ್ತು ನೋಡ್ರಿ. 4 ರೂಪಾಯಿಗೊಂದು. ಇವತ್ತ ಕಿತ್ತೀರಾ ನಿನ್ನೆ? ಇವತ್ತು ಬೆಳಗ್ಗೆ ಕಿತ್ಕೊಂಬರ್ತೀವಿ. ಬೆಳಗ್ಗೆ ಕಿತ್ಕೊಂಬಂದಿರ್ತಿ? ಎಷ್ಟು ಬೇಗ? ಹಾಂ ರೀ. ಎಷ್ಟು ಜನ ಕಿತ್ತೀರಿ ಇದನ್ನ? 4 ಮಂದಿ ಕುಡ್ಕೊತೀವಿ. ಹೌದಾ? ನೀವು ಒಬ್ಬ ಬಂದಿ? ಹಾಂ ರೀ. ಡೈಲಿ ಬರೋದ ಯಾವಾಗ್ರ ಒಮ್ಮೆ? ಡೈಲಿ ಬರ್ತಾರೆ. ಡೈಲಿ ಬರ್ತಿ? ಹಾಂ ರೀ. ನಿಮ್ಮ ಪಪ್ಪ ಅದು ಮನ್ಯಾಗ ಇರ್ತಾರೆ ರೀ. ಮನ್ಯಾಗ ಇರ್ತಾರೆ. ನೀನ ಮಾರ್ಕೆಟಿಗೆ ಬರೋದು? ಹಾಂ ರೀ. ಹೆಂಗೆ ರೇಟ್ ಅದು ಚಲೋ ಐತೆ? ಇದಕ್ಕಿಂತ ಜಾಸ್ತಿ ಇರ್ತೈತೆ? ಇದಕ್ಕೆ ಜಾಸ್ತಿನೇ ಹಾಕೈತ್ರಿ, ಕಡಿಮೆನೂ ಹಾಕೈತ್ರಿ. ಇದು ಒಂದೇ ಹಾಕ್ತೀರಾ ಮತ್ತೆ ಬೇರೆ ಬೆಳೆ ಬೆಳಿತೀರಿ? ಇದು ಐತ್ರಿ, ಕಬ್ಬು ಐತ್ರಿ, ಅರಿಶಿನ ಐತ್ರಿ, ಎಲ್ಲ ಐತ್ರಿ. ಕಾಯಿಪಲ್ಲೆ ಒಂದು ಯಾವ್ದಾರು ಇರತ್ತೈತೆ? ಹಾಂ ರೀ. ಇದು ಕಟ್ ಮಾಡ್ತೀರಾ ಕಿತ್ಕೊಂಡು? ಕಟ್ ಮಾಡ್ತೀರಿ, ಕುಯ್ಪಿಲಿ ಕಟ್ ಮಾಡಿರ್ತೀರಿ. ಹಾಂ ರೀ. ಮತ್ತೆ ವಾಪಸ್ ಚಿಗಿತೈತೇನ? ಹಾಂ ರೀ. ನಿಮ್ಮ ಪಪ್ಪ ಏನು ಮಾಡ್ತಾರೆ? ಅವ್ರು ಇದಕ್ಕೆ ಹೋಗ್ರಿ, ಹೊಲ್ದಾಗ ಮಾಡ್ತಾರೆ. ಹೊಲ್ದಾಗ. ನಿಮ್ಮ ಮಮ್ಮಿ? ಅವರು ಹೊಲ್ದಾಗ ಮಾಡ್ತಾರೆ. ಎಷ್ಟು ಜನ ನೀವು? 4 ಮಂದಿ ರೀ. ಮುದೋರಿ ಇಲ್ಲಿ ಕಾಯಿಪಲ್ಲೆ ತಗೋಕ್ ಬಂದಿರಿ? ತಗೋಕ್ ಬಂದಿರಿ. ಡೈಲಿ ಬರೋದನ್ರಿ? ಡೈಲಿ ಬರ್ತೀವಿ. ಎಷ್ಟು ವರ್ಷ ಆತ್ರಿ ಇಲ್ಲಿ ಬರಾಕತ್ರಿ? ನಾವು ಬರಾಕತ್ತಿ ಒಂದು 20 ವರ್ಷ ಆತ್ರಿ. ಈ ಮೊದಲು ಅಲ್ಲಿ ಬರ್ತಿಲ್ಲ ಗಡ ಪ್ರಕಾರ, ಇಲ್ಲಿ ಒಂದು 10 ವರ್ಷ ಆತ್ರಿ. ಹೌದನ್ರಿ? ಈ ಮಾರ್ಕೆಟ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತ್ರಿ? ಇದ್ರಿ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆತ್ರಿ. ಇಲ್ಲಿ ಮೊದಲ ಆಚೆ ಕಡೆ ಐತಿ. ಇಲ್ಲೇ ಈಚೆ ಕಡೆ ಸೈಡ್ ಇತ್ತನ್ರಿ? ಮಗಲ್ ಐತ್ರಿ. ಹಾಂ ರೀ. ಇಲ್ಲಿ 2 ವರ್ಷದಿಂದ ಬರ್ತೀರಿ? ಇಲ್ರಿ, ಇಲ್ಲಿ 2 ವರ್ಷ ಆತ್ರಿ. ಆಚೆ ಕಡೆ ಆಗಿ ಮತ್ತೆ ಅಲ್ಲಿ ಒಂದು 4 ವರ್ಷ ಆಗೈತ್ರಿ. ಮೊದಲು ಘಟಪ್ರಭ ಐತ್ರಿ. ಘಟಪ್ರಭಾ ನಿಮಗೆ ಇದು ಅನುಕೂಲ ಏನ್ರಿ? ಘಟಪ್ರಭ ಅನುಕೂಲ? ಇದು ಅನುಕೂಲ. ಇದು ಅನುಕೂಲ. ಇದಾಗಿ ಚಲೋ ಆಗೈತ್ರಿ. ಇದ ಆಟ ಒಟ್ಟ ಹೈವೇ ರೋಡ್ ಹೋಗಾಕ್ ಬರಕ್ ಇದ ಎಲ್ಲ ಎಲ್ಲರಿಗೂ ಅನುಕೂಲ ಐತ್ರಿ. ಎಲ್ಲರಿಗೆ ಪ್ರತಿಯೊಬ್ಬರು ರೈತರಿಗೂ ಅನುಕೂಲ ಆಯ್ತು, ನಮ್ಮ ತಗೋರ್ಗೂ ಅನುಕೂಲ, ಎಲ್ಲರಿಗೂ ಅನುಕೂಲ ಐತಿ. ಹೌದ್ರಿ. ನೀವು ಇಲ್ಲಿ ಡೈಲಿ ಬರ್ತೀರಲ್ರಿ? ಡೈಲಿ ಬರ್ತೀವಿ. ನಿಮ್ದು ಮಾರುಕಟ್ಟೆಯಲ್ಲಿ ಮುದೋರಿ ಫಿಕ್ಸ್ ಅಲ್ಲೇ ರೀ? ಫಿಕ್ಸ್ ರೀ. ಇಲ್ಲಿಂದ ತಗೊಂಡು ಎಷ್ಟು ಗಂಟೆಗೆ ಹೋಗ್ತೀರಿ ನೀವು? ಇಲ್ಲಿ ಒಂದು ತಾಯಿ ಹೋಗೋದು 1 ತಾಸು ಬರ್ತದೆ. 1 ತಾಸು ರೀ. 1 ತಾಸನೇ ಹೋಗ್ತೀವಿ. ಅಲ್ಲಿ ಬೈಕ್ ಮ್ಯಾಗ ಹೋಗಿ ಬೈಕ್ನಾಗ ಬರ್ತೀವಿ. ಬೈಕ್ ಮ್ಯಾಗ ರೀ? ಹಾಂ, ಬೈಕ್ ಮ್ಯಾಗ. ಕಾಯಿಪಲ್ಲೆ ತಗೊಂಡು ಹೆಂಗೆ ಹೋಗುದ್ರಿ? ಒಂದು 2-3 ಕ್ವಿಂಟಲ್ ಹೋಯ್ತು ರೀ ಹೆಚ್ಚು ಕಡೆ. ಬೈಕ್ ಮ್ಯಾಗ ರೀ? ಬೈಕ್ ರಿಸ್ಕ್ ಅನ್ಸಲ್ರಿ? ಆಗೋದ್ರಿ ಮತ್ತೆ ಹೊಟ್ಟಿದ್ದೇಗ ಹಂಗಾರ ಮಾಡಬೇಕಲ್ಲ. ಕಾಯಿಪಲ್ಲೆ ರೇಟ್ ಈಗ ಯಾವ್ದು ಹೆಂಗೆ ಅದು ರೇಟ್ ಯಾವ್ದು ಹೆಚ್ಚಿರೋದು ಅದನ್ನ ಒಯ್ದ್ರಿ. ಹಾಂ ರೀ. ಮಾರ್ಕೆಟ್ ಅದೇ ಇರತ್ತೆ ರೀ. ರೇಟ್ ಕಡಿಮೆ ಇದ್ದದ್ದು ಹೋದ್ರೆ ಡಿಮಾಂಡ್ ಇಲ್ಲ ರೀ. ಈಗ ಟೊಮೆಟೊ ಅದೇನು ರೇಟ್ ನಡೆದತ್ರಿ? ಟಮಾಟಿ 300-400 ಮಟ್ಟ ಐತ್ರಿ. ಎಷ್ಟು ಕೆಜಿ ಇರ್ತೈತ್ರಿ ಅದು? 20-22 ಇರೋದು. ಹೌದನ್ರಿ? ಆಮೇಲೆ ಇದ್ರಿ ಬದ್ನಿಕಾಯಿ ರೀ? ಅದು 400-500 ಐತಿ. 400ರಿಂದ 300 ಹಿಡ್ಕೊಂಡು 400-500 ಮಟ್ಟ. ಅದು ಎಷ್ಟು ಕೆಜಿ ಬರ್ತೈತ್ರಿ? ಅದು 15 ರೀ. 15 ಕೆಜಿ. 15-16 ಬರುತ್ತೆ. ಹಾಂ ರೀ. ಈಗ ಮುಂಚೆ ಇದು ಬುಟ್ಟಿ ವ್ಯವಸ್ಥೆ ಐತ್ರಿ ಅವಾಗ? ಅದು 10 ಕಿಲೋ 8 ಕಿಲೋ 7 ಕಿಲೋ ಬರ್ತಿದ್ರಿ. ಆಮೇಲೆ ಟ್ರೇ ಆತ್ರಿ? ಟ್ರೇ ಆತ್. ಈಗ ಬ್ಯಾಗ್ ಆಗೈತೆ ಅನ್ಸ್ತದ್ರಿ? ಎಲ್ಲ ಒಟ್ಟೆ 15 ಹಿಡ್ಕೊಂಡು 16 ಕಿಲೋ ಮಟ್ಟ ಬರತ್ರಿ. ಒಟ್ಟೆ ಒಂದು ಟ್ರೇ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು. ಹಾಂ ರೀ. ನಿಮ್ಗೆ ಅದು ಬುಟ್ಟಿ ವ್ಯವಸ್ಥೆ ಚಲೋ ಅನಿಸ್ತಿತ್ರಿ? ಇದು ಬ್ಯಾಗಿಂದ ಇದೇ ಚಲೋ. ಇದೇ ಚಲೋ ರೀ. ನಿಮ್ಗೆ ತಗೊಂಡು ಹೋಗಕ್ಕೆ ಅನುಕೂಲ ಆಗ್ತೈತಿ. ಇದನ್ನ ಮಾಡಿ ಕೊಡ್ಬೇಕ್ರ ಮತ್ತೆ ಬುಟ್ಟಿ ಸೂರ್ಯ ಇವನಿ ಬ್ಯಾಗ್ ಡೈರೆಕ್ಟ್ ಒಯ್ಬೋದ್ರಿ? ಓದ್ಬಿಡ್ರಿ. ನಿಮ್ದು ಹೆಂಗೈತ್ರಿ ಈಗ? ಏನ್ರಿ ಎಲ್ಲ ಅನುಕೂಲ ಐತ್ರಿ? ಚಲೋ. ಅಲ್ಲಿ ಮುದೋಳದಾಗ ಎಲ್ಲಿ ಸಿಟಿ ಒಳಗನ್ರಿ? ಅಲ್ಲೇ ಮುನ್ಸಿಪಾಲ್ಟಿ ಮುಂದರ್ಲಿ. ಡೈಲಿ ಒಯ್ದು ಡೈಲಿ ಹಾಕೋದ್ರಿ? ಮತ್ತೊಬ್ರು ಹಾಕಿ ಬಂದ್ಬಿಡ್ತೀವಿ ನಾವು. ನಾವು ಅವ್ರಿಗೊಂದು 2 ರೂಪಾಯಿ ಉಳಿಯೋಂಗೆ ನಮ್ಗೊಂದು 2 ರೂಪಾಯಿ ಉಳಿಯೋಂಗೆ ಕೊಟ್ಟು ಬಿಡುದು ಅಷ್ಟೇ. ನಮಗೂ ಎಲ್ಲ ಎಣ್ಣೆ ಖರ್ಚು ನಮ್ಗೊಂದು 1000 ರೂಪಾಯಿ ಉಳಿದೈತ್ರಿ. ಅವ್ರವ್ರು ಕೂತ್ ಚಾಂಚನ ಅವ್ರವ್ರು ಉಳಿತಾರೆ ಅಷ್ಟೇ. ಕಾಯಿಪಲ್ಲೆ ಅದೆಲ್ಲ ಚಲೋ ಬರ್ತೈತ್ರಿ? ಚಲೋ ಬರುತ್ತೆ. ಎಲ್ಲಾ ತರ ಏನ್ ಬೇಕು ಎಲ್ಲ ಬರುತ್ತೆ. ಯಾವ್ದು ಇಲ್ಲ ಅನ್ನಂಗಿಲ್ಲ. ಅದ ಘಟಪ್ರಭಾಕ ಕಂಪೇರ್ ಮಾಡ್ರೆ ಇದು ದೊಡ್ಡದ ಮಾರ್ಕೆಟ್ ಅನ್ರಿ? ಅದು ಐತ್ರಿ. ದ್ವಾರದ ಇದು ಅಲ್ಲೂ ಐತೇನ್ರಿ? ಐತ್ರಿ. ಅದು ಐತೆ. ಇಲ್ಲಿ ಮಾರ್ಕೆಟ್ ಐತಿ. ಅಲ್ಲಿ ಐತ್ರಿ ಮಾರ್ಕೆಟ್. ಆದ್ರೆ ಇಲ್ಲಿ ಬರಾಕ ಹೋಗಾಕ ಎಲ್ಲರಿಗೂ ಅನುಕೂಲ. ಆದ್ರೆ ಇದು ಹೈವೇ ರೋಡ್ ಆಗತ್ತಲ್ಲ, ಮತ್ತ ರೈತರ ಈ ಕಡೆಯಿಂದ ಹೆಚ್ಚು ಬಾ ಬರತ್ರಿ. ಇವ್ರು ಆ ಕಡೆ ಹೋಗಿದ್ರಿ, ಮತ್ತೆ ಇವ್ರಿಗೆ ಇಲ್ಲೇ ಆಗಿಬಿಡ್ರಿ. ಇಲ್ಲೇ ಸರಿ ಆಗಿಬಿಡ್ರಿ. ಇಲ್ಲೇ ಅನುಕೂಲ ಆತ್ರಿ. ನಿಮ್ಗೆ ಮುದೋಳದಿಂದ ಆದಷ್ಟು ದೂರ ಆಗ್ತೈತ್ರಿ? ಎಲ್ರಿ? ಇದು ಘಟಪ್ರಭಾ ರೀ? 70 ರೀ. ಇದ್ರಿ? ಇದು 60 ಆಗತ್ತಲ್ಲ. 60 ಆಗತ್ತೆ. 70-80 ಆಗತ್ರಿ. ಅಲ್ಲಿಂದ ಮೊದಲಿಂದ 80 ಆಗತ್ರಿ. ದೂರ ಆಗತ್ತೆ. ಇಲ್ಲಿಂದ 20 ಕಿಲೋಮೀಟರ್ ಯಾಕ್ರಿ ಐತ್ರಿ.
25 ರೀ ಇಲ್ಲಿಂದ. ಹಾ ರೀ ನೀವು ಜಾಸ್ತಿ ಯಾವ್ಯಾವ ಕಾಯಿಪಲ್ಲೆ ಒಯ್ತೀರಿ ಇಲ್ಲಿಂದ ರೀ? ಬಟ್ ರೇಟ್ ಯಾವ್ದು ಹೆಚ್ಚಿರತ್ರಿ ಮಾರ್ಕೆಟ್ನ್ಯಾಗ ಮಾರೋದು ಅದನ್ನ ಒಯ್ದ್ರಿ ಸೈ ಇದ್ದ ಮಾಲ್ ಒಟ್ಟವ ಹೆಂಗ ಇದು ಮೆಂತೆ ಪಲ್ಲೆ ಅದು ಮೆಂತಿ ಪಲ್ಲೆ ರೇಟ್ ಐತ್ರಿ ಈಗ 26 ಮಾರಾತ್ರಿ 36 ಮಾರಾತ್ರಿ. ಹೋದ್ರಿ ಕೊತ್ತಂಬರಿ ಏನ್ ರೇಟ್ ಐತ್ರಿ? ಅದು 20 ರೂಪಾಯಿ ಐತ್ರಿ, 25 20. ಹಾ ರೀ ನಮ್ಮ ಅಲ್ಲಿ 30 ರೂಪಾಯಿ ಒಂದು ಕೊಡ್ತೀರಿ, 5 ರೂಪಾಯಿ 4 ರೂಪಾಯಿ ಮಗೆ ಡೆಪ್ ಕೊಟ್ಟು ಬಿಡ್ತೀರಿ. ಹಾ ರೀ ಬಟ್ 3-4 ರೂಪಾಯಿ ಅಂದ್ರೆ ಸಿಗತ್ರಿ ಯಾವಾಗಿದ್ರು ಒಂದು ಸೂಡಿನಿಂದ. ಹಾ ರೀ ಆ ಟೆಕ್ಸಿ ಅಂತ ಒಂದು 200 ಸೂಡು ಹೋದ್ರೆ ಒಂದು 5-6 ರೂಪಾಯಿ ಪಗಾರ ಒಂದು ಆಗ್ರಿ ಒಂದು ಐಟಮ್ಸ್ ಅದಾಗ. ಇದನ್ನ ಮುಗಿಸ್ಕೊಂಡು ಮತ್ತೆ ಬೇರೆ ಏನಾರೇ ಉದ್ಯೋಗ ಮಾಡ್ತೀರಿ? ಇಲ್ರಿ ಇದ ಉದ್ಯೋಗ ಒಂದು ಹೊಲ್ದಾಗ ಮಾಡ್ತೀವಿ ಅಲ್ಲಿ. ಹೊಲ ಐತೇನು? ಹೊಲ ಐತಿ ನಮ್ದು 4 ಎಕರೆ ಹೊಲ ಐತಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ಬಡ 5 ಹಿಡಿತಿತ್ತು ನೋಡು. 4 ರೂಪಾಯಿ ಏನು ಬರೀ ಯಾವಾಗಾದ್ರೂ ನಿಂದು ಬರೀ ಅಡ್ಡ ನೋಡ, ನಿಂದು ಬರೀ ಅಡ್ಡ ನಿಂದ. ಈಗ ನೋಡ ಈಗ 2 ಚೀಲ ಕೊಡು 5 ರಂಗ್ ಹಾಕಿದ್ರು ನೋಡು. ನೋಡು ಮಾಲ್ ನೋಡು ಮರೈನ ಮಾಲ್ ನೋಡ ಒಂದು ಲೆವೆಲ್ ಐತಿ, ಸಣ್ಣ ಐತಿ ಅಂದ್ರೆ ಜಾನ್ತಲ್ಲ ಏನ. 5 ರೂಪಾಯಿ ಹಾಕ್ತು ನೋಡ. ಹೌದು ಹಾಕ್ತು ನಿಮ್ಗಲ್ಲ ಏನು ಮಾರಾಯಣ ಏ ನೋಡು ಕೊಟ್ಟು ಫುಲ್ ಆಗಿಲ್ಲ. ನಾವೊಂದು ಮಾತು ಹೇಳೇನ ಬೇಕಾದ್ರೆ ತೋರಿ ಬೇಕಾದ್ರೆ ಬಿಡ್ರಿ 4 ವರೆ ಹಿಡಿದು ಕೆಲಸ ಬಟ್ಟೆ ಎಲ್ಲ ಇದು ಮಾಡ್ರಿ. 4 ವರೆ ಹೇಳಿಲ್ಲ ಇದು ಬ್ಯಾರೆ ಐತದ ಗುಂಡ್ಕಲ ಮುರ್ದೈತೆ 100 ತನಿ ಬ್ಯಾರೆ ಐತದ. ನಾನು ಕೊಡುವೆ 200 ರೂಪಾಯಿ ನೋಡು ಮಾಲ್ ನೋಡು ಅದು ಚಲೋ ಐತಿ. ಹಾಂ ಸಿಟ್ಕಾರ ನಾನು 2 ನಂಬರ್ ಅದ ಇದ್ರಲ್ಲ ಅಷ್ಟು ತೆಗೆದು. ಹಾಂ 1 ನಂಬರ್ ನೋಡ್ರಿ ಮಾಲ್ ಅಗ್ರಿ 1 ನಂಬರ್ ಐತಿ. ಬೇಕಾದ ನೋಡ್ಕೊನಿ ನೀ ಯಾವತ್ತು ತೋತಿ ಹಿಂಗೆ ಬರೀ ಹಿಂಗೆ ನೋಡ್ಕೊಂಡು ನಿನ್ನದು ಬೇಡ. 4 ರೂಪಾಯಿ ಹಂಗೆ ಕೊಟ್ಟರು ಈಗ 2 ಚೀಲ ಕೊಯ್ತು ನೋಡಿದ್ರು. ಮನೆಗೆ ಯಾಕೆ ಹೋಯ್ತಿ ನಿನ್ನ ಮುಂದೆ ಹೆಂಚ್ ಕೊಯ್ತಿನಲ್ವ 4 ವರೆ ಮಾಡಿ ಒಯ್ರ 4 ವರೆಲಿ ಎಣಿಸಿ ಬಿಡು ಮಾರಾಜ. ನೀನು ನಿನ್ನ ಯಾವಾಗ ಅವ್ ಚಸ್ಮಾ ಹಾಕಿರ್ತಾನ ಅಂತೇಳಿ ಹೇಳಾಕತ್ತಾನ. ಏ ಮತ್ತೀಗೇನು ಹೇಳಿ ನಡಿಯ ನೀ ಹೇಳ್ಕೊ. ಅವ ಹಂಗ ಮಾಡ್ತಾನ ಅವ ಮಾಡ್ತಾನ. 4 ವರೆ ಇಡಿ 4 ವರೆ ಇಡು ಎನ್ಸನ್ ಬಡ ಬಡ. ಏ ನೀ 11 ಸರಿ ನಿನಗೆ ನಮಗೆ ಏಪ್ಪ 4 ವರೆ ಮಾಡುವಪ್ಪ. ನನಗೂ ವರ್ಕೌಟ್ ಆಗ್ಬೇಕು. ಭಾಳ ದೂರಿಂದ ಬರ್ತೈತಿ ಮಾತು ಇಲ್ಲ ಮಾಡ್ಕೊಂಡ 4 ವರೆ ಹಾಂ ಇಲ್ಲಿಗೆ ಬಂದ ಬೇಡ. ಮಾಲೇನು ಸುಮಾರು ಅಲ್ರಿ ಅದು 1 ನಂಬರ್ ಐತಿ ಮಾಲ್. ಹಾಂ ಏ ನೋಡಪ್ಪ ನಾವು ಹೇಳಾಕತ್ತು ರೈತರು ಮಾಲ್ ತಂದಿರ್ತು ಮಾಲ್ ಅಗ್ರಿ ಏಪ್ಪ 5 ರೂಪಾಯಿ ಏನು ಚಾನ್ಚಾನ್ ಮಾಡಾಕತ್ತೀನಿ ನಾ. ಈಗ 5 ರೂಪಾಯಿ ಕೊಟ್ಟದ್ದು 4 ವರೆ ಹೇಳಾಕತ್ತೈತಿ ಇರ್ಲಿ ಅಂತೇಳಿ. ಮಾಲ್ ಏನು ಅಗ್ರಿ ಏನು ಸುಮಾರು 4 ವರೆ ಒಟ್ಟೆ ಎಣಿಸ್ಬಿಡ್ತೀನಿ ಬಡ ಬಡ. ಇದು 100 ಐತಲ್ಲ. ಹ್ಞೂ ಇದು ಬೇರೆ ಅಪ್ಪ ಅದ ಇದ್ದು ಹೇಳ್ಬೇಕು. ಹಾಂ ಇದು ಒಂದು ಚೆಲ್ಲಿ ಬೇರೆ ಹೆಸರು 4 ವರೆಲಿ. ಹಾಂ 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 ತೊಗೊಂಬರ್ತೀರ ಬಡ ಬಡ ಎಣ್ಣೆ ಹೋಗ ಹೋಗ ಎಲ್ಲಿ ಹೋಗ ನೋಡಪ್ಪ
ನಾವು ರೈತರಿಗೆ ರೊಕ್ಕ ಕೊಡಬೇಕು, ಮುಂದೆ ಇದು ಮಾಡಬೇಕು, ಎಲ್ಲ ವಿಚಾರ ಮಾಡಿ ಕೆಲಸ ನಾವು ಲೆಕ್ಕ ಮಾಡಬೇಕು. ರೈತರು ವ್ಯಾಪಾರ ಮಾಡ್ತಾರೆ, ಹಾಂ ರೀ. ನಾವು ಎಲ್ಲ ಕಡೆ ತುಂಬ್ತವ್ರಿ ಒಟ್ಟು ವಾಣಿಜ್ಯ ಮ್ಯಾಲ. ಇದು ಸ್ವೀಟ್ ಕಾರ್ನ್ ಒಂದ? ಹಾಂ, ಸ್ವೀಟ್ ಕಾರ್ನ್ ಇದು ಒಂದಾರು ಮಾಡ್ತವ್ರಿ. ಸುಳ್ಯಾಕ್ರಿ 12 ತಿಂಗಳು ನಮ್ಮದು ವ್ಯಾಪಾರ. ನೀವು ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಇದನ್ನ? ನಾವೀಗ 50 ವರ್ಷ ಮ್ಯಾಲ ಆತೇವ. ನಾ 60 ವರ್ಷ ಆತು ಮಾಡಕ್ಕೆ. ಜವಾರಿ ಮಾಡ್ತೀನಿ ಮೊದಲು. ಹಾಂ ರೀ. ಈಗ ಸ್ವೀಟ್ ಕಾರ್ನ್ ಮಗ ಸ್ವೀಟ್ ಕಾರ್ನ್ ಹೋಗಿ ಬಾರಪ್ಪ. ನಿಮ್ದು ವಯಸ್ಸು ಎಷ್ಟ್ರಿ ಈಗ? ವಯಸ್ಸು 75 ಯವ್ವ. ಹೌದ್ರಿ. ಅವಾಗಿಂದ ಇದನ್ನ ಮಾಡತ್ತೀರಿ? ಹಾಂ, ಇವೆ ಯವ್ವ. ಕೆಲವು ಆಯ್ತು ಅವರು. ನೀವು ಒಬ್ರ ಮಾಡುದೇನ್ರಿ? ನಿಮ್ಮ ಮಕ್ಕಳ್ದಾರ್ರಿ ಇದನ್ನ ಮಾಡ್ತಾರ? ಇದನ್ನ ರೀ. ಅವಾಗಿಂದ ಇದರಿ? ಹಾಂ, ಇದಾರೆ. ಕಷ್ಟ ಅನ್ಸಲ್ಲನ್ರಿ? ಕಷ್ಟ ಅನ್ಸಲ್ರಿ? ಕಷ್ಟ ಯಾಕೆ ಅನ್ಸ್ತದ್ರಿ? ಒಮ್ಮೆ ಕಷ್ಟ ಆಗೋದ, ಒಮ್ಮೆ ಸುಖ ಆಗೋದ, ಹಂಗ ಆಗೋದನ ರೀ. ಕಷ್ಟ ಅಲ್ಲಾಗನ ಸುಖ ಆಗೋಬೇಕ ಯಾವ. ಬೇರೆ ಬೇರೆ ಮಾರ್ಕೆಟ್ಗೆ ಹೋಗ್ತೀರೇನ್ರಿ? ಹಾಂ, ಬೇರೆ ಮಾರ್ಕೆಟ್ ಹೋಗ್ಕೋರಿ. ಮತ್ತೆ ಎಲ್ಲೆಲ್ಲಿ ಹೋಗ್ತೀರಿ? ಬಿಜಾಪುರ ರೀ, ಸೊಲ್ಲಾಪುರ, ಹುಬ್ಳಿ, ಧಾರವಾಡ ಮತ್ತು ಗೋವಾ. ಗೋವಾ ಹತ್ತು ಹೋಗ್ತೈತ್ರಿ ಮಾಲ್ ನಮ್ದು. ಇಲ್ಲಿ ಒಂದು ಗಾಡಿ ದಿನ ಬರೋದ್ರಿ? ಹಾಂ, ದಿವಸ ಒಂದು ಗಾಡಿ ಬರತೈತಿ ರೀ. ಹಾಂ ರೀ. ಯಾವ್ರನ್ನ? ಬಿರ್ನಾಳ್ ರೀ. ಬಿರ್ನಾಳ್. ಮೆಣಸಿಕಾಯಿ ತಗೊಂಬಂದಿರಿ? ಮೆಣಸಿಕಾಯಿ ಏನ್ ರೇಟ್ ಐತ್ರಿ ಈಗ ಮಾರ್ಕೆಟ್ ಒಳಗೆ? ಚಲೋ ಕಾಯಿಗೆ 400ರಿಂದ 500 ಹೊಂಟತ್ರಿ. ಹಾಂ. ಈಗ ನಿಮ್ದು ಹೆಂಗ್ ಮಾರ್ಬೋದ್ರಿ? ಇವತ್ತು ಇದು ನಂದು 400ರಿಂದ 500 ತಕ ಮಾರ್ತೈತ್ರಿ. ಹೌದನ್? ಎಷ್ಟು ಹೊಲ್ದಾಗ ಹಾಕಿರಿ ಇದನ್ನ? ಒಂದು 20 ಗುಂಟೆ ಹಾಕಿರಿ. 20 ಗುಂಟೆ. ಮತ್ತೆ ಬೇರೆ ಬೆಳೆನೂ ಐತೇನ್ರಿ? ಬೇರೆ ಬೆಳೆ ಕಬ್ಬು ಐತ್ರಿ. ಇದೊಂದು ಮೆಣಸಿಕಾಯಿ ಹಾಕಿ. ಇದು ಡೈಲಿ ಎಷ್ಟು ಬರುತ್ತೆ? ಡೈಲಿ ಒಂದು 10ರಿಂದ 15 ಬ್ಯಾಗ್ ತೊಗೊಂಬರ್ತೀವಿ. ಈಗ ಸದ್ಯಕ್ಕೆ ಲಾಭ ಐತೇನ್ರಿ? ಇವಾಗ ಸದ್ಯಕ್ಕೆ ಲಾಭ ಐತ್ರಿ. ಒಂದು 15 ದಿವಸದಿಂದ ಭಾಳ ರೇಟ್ ಕಡಿಮೆ ಐತ್ರಿ. ಅವಾಗ ಹೆಂಗಿತ್ರಿ? ಅವಾಗ ಒಂದು 150-200 ಕೊಟ್ಟಿವ್ರಿ. ಈಗ ಒಂದು ವಾರ ಆತ್ರ ರೇಟ್ ಜಂಪ್ ಆಗೈತ್ರಿ. ಈಗ ನಿಮ್ಮ ಊರಿಂದ ಇದು ಎಷ್ಟು ಕಿಲೋಮೀಟರ್ ಆಗ್ತೈತ್ರಿ? ಈಗ ಒಂದು 35 ಕಿಲೋಮೀಟರ್ ಆಗತ್ರಿ. 35 ಕಿಲೋಮೀಟರ್. ಒಂದು ಗಂಟೆ ಬೇಕನ್ರಿ ಅಲ್ಲಿಂದ ಬರಕ? ಒಂದು ಹಾಫ್ ಅನ್ ಅವರಿಂದ ಬರ್ತೀವಿ. ಒಂದು ಹಾಫ್ ಅನ್ ಅವರ್ ಬರ್ತೀವಿ. ಈಗ ಮತ್ತೆ ಬೇರೆ ಏನೇನು ಬೆಳಿತೀರಿ ನೀವು? ಈಗ ಮೆಣಸಿಕಾಯಿ ಬೆಳಿತೀವ್ರಿ, ಡಬ್ಬು ಬೆಳಿತೀವಿ, ಚೌಳಿ ಬೆಳಿತೀವ್ರಿ. ಇದ್ರ ಖರ್ಚು ಭಾಳ ಇರ್ಬೇಕ್ರಿ? ಖರ್ಚು ಐತ್ರಿ. ಮೆಣಸಿಕಾಯಿ ಭಾಳ ಖರ್ಚು ಐತ್ರಿ. ಔಷಧಿ ಭಾಳ ಹೊಡಿಬೇಕ್ರಿ. ಕೀಡಿಗಳು ಭಾಳ ಹುಳುಗಳು ಭಾಳ ಹತ್ತವ್ರಿ. ಗಿಡ ಭಾಳ ನಾಶ ಆಕವ್ರಿ. ಈ ಬ್ಯಾಸಿಗೆ ಸ್ವಲ್ಪ ನೀರಿನ ಭಾಳ ಪ್ರಾಬ್ಲಮ್ ಐತ್ರಿ. ಬ್ಯಾಸಿಗೆಗೆ ನೀರಿಂದಂತೂ ಭಾರಿ ಪ್ರಾಬ್ಲಮ್ ಐತ್ರಿ. ಎಲ್ಲ ದೊಡ್ಡಗಳು ಐತ್ರಿ. ಇಟ್ಟು ಹಿಡ್ಕೊಂಡ್ ಮೆಣಸಿಕಾಯಿ ತಂದು ಹಚ್ಚೋದು ಮಾರ್ಕೆಟ್ಗೆ ರೀ. ದೊಡ್ಡಗಳು ಈಗ ಕಷ್ಟಪಟ್ಟಿದ್ದ ನೋಡ್ರಿ. ಈಗ ಏನ್ ರೇಟ್ ಇರ್ಬೇಕಾಗಿತ್ತು ಅಂತ ಅನಿಸ್ತೈತಿ? ಕಡಿಮೆ ಅಂದ್ರೂ ಬಿ ನಮ್ಗೆ ಈಗ ಈ ಬೇಸಿಗೆ ಕಾಲಕ್ಕೆ ಒಂದು 600 ರೂಪಾಯಿ ಸಿಗ್ಬೇಕಾಗಿತ್ರಿ. 500-600 ರೂಪಾಯಿ ಸಿಗ್ಬೇಕಾಗಿತ್ರಿ. ಅವಾಗ ಲಾಭ ರೀ. ಹಾ ರೀ. ಈ ಬೋರಿಗೆ ನೀರು ಇಲ್ಲ, ಬಾಯಿಗಳಿಗೂ ನೀರ್ ಇಲ್ರಿ. ಅಂತ ಟೈಮ್ದಾಗ ನಾವು ತರಕಾರಿ ತಗೊಂಡ್ಬರತ್ತೀವ್ರಿ. ಈಗ 400 ಕೊಡ್ತೀಯ ಹಂಗೆಲ್ಲ ಕೇಳ್ತಾರ. 300 ಕೊಡ್ತೀಯ ಕೇಳ್ತಾರ್ರಿ. ಅಲ್ಲಿ APMC ನೋಡ್ತಿ ಅಂದ್ರ ಆ ಕಡೆ ಮಹಾರಾಷ್ಟ್ರ, ಕೊಲ್ಹಾಪುರ ಎಲ್ಲ 500-600 ರೂಪಾಯಿ ಮಾರ್ತಿರ್ತಾರ. ನಿಮ್ಗೆ ಸಪ್ಲೈ ಮಾಡಕ್ ಕಷ್ಟ ಆಕತ್ರಿ ಅಲ್ಲಿ? ಅಲ್ಲಿಂದ ಕಷ್ಟ ಆಕತ್ರಿ. ಹೌದು, ತಂದು ಕೊಡ್ಬೇಕು. ಈಗ ಒಂದು ಇದನ್ನ ಐತೆನ, ಈಗ ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅನ್ನೋದೊಂದ್ ಐತಿ ಈಗ. ಐತ್ರಿ. ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನ್ರಿ? ನನ್ನ ಒಪಿನಿಯನ್ ಬ್ಯಾಡ ಒಪಿನಿಯನ್ ರೀ ಅದ್ರ ಬಗ್ಗೆ. ಈಗ ಮತ್ತೆ ಈಗ ನೋಡ್ರಿ, ಎಲ್ಲ ರೈತರು ಮಕ್ಕಳ್ರಿ. ಎಲ್ಲ ಅವರು ಸಾಲಿ ಕಲ್ತಿರ್ತಾರ್ರಿ. ಅವ್ರಿಗೂ ನಾಲೆಜ್ ಇರ್ತೈತಿ. ಅವ್ರು ಮತ್ತೆ ಚೆನ್ನಾಗಿ ದುಡಿತಾರ. ರೇಟ್ ಇದ್ದಾಗ ಮತ್ತೆ ಅವ್ರಿಗೂ ಲಕ್ಷಾಧಿಪತಿನ ರೀ. ಅವ್ರು ಟೊಮ್ಯಾಟೊ ರೇಟ್ ಈಗ ಚೆನ್ನಾಗೈತ್ರಿ. ಈಗ 600 ರೂಪಾಯಿ ಟ್ರೇಕ್ ಹೊಂಟಾವ್ರಿ. ಇವನು ಮೆಣಸಿಕಾಯಿ ದಾರನು ಚಲೋ ಐತ್ರಿ. ಅವ್ರು ಚಲೋ ದುಡಿತಾರ. ಎಲ್ಲಿ ಬೇರೆ ಕಡೆನೂ ಬೇರೆ ಕಡೆ ಬೆಂಗಳೂರಿಗೆ ಹೋಗಿ ಒಂದ್ 20,000 ರೂಪಾಯಿ ದುಡಿ ಬದ್ಲು ರೈತರ ಮಕ್ಕಳು ಕೊಟ್ರ ಅವ್ರ ರಾಣಿಗೆ ಆಗತ್ತೇನೆ ನೋಡ್ಕೋತಾರ್ರಿ. ಮನ್ಯಾಗ ಎಲ್ಲ ಮನಿ ಹೊಲ ಇರ್ತೈತ್ರಿ. ಎಲ್ಲಾ ಮನ್ಯಾಗ ಅವಪ್ಪನ ಜೋಡಿನೇ ಇರ್ಬೋದು. ಬೇರೆ ಊರಿಗೆ ಹೋಗಿ ಬೇರೆಯವ್ರ ಕೈಯಾಗ ಕೆಲಸ ಮಾಡೋ ಬದ್ಲಿ ಇಲ್ಲೇ ಮನ್ಯಾಗ ಇರ್ಬೋದು. ಅಲ್ಲೇ ಚೆನ್ನಾಗಿ ತರಕಾರಿ ಬೆಳಿಬಹುದು. ಈಗ ಟೆಕ್ನಾಲಜಿ ಅಳವಡಿಸ್ಕೊಂಡ್ ಮತ್ತ ಮಶ್ರೂಮ್ ಫಾರ್ಮಿಂಗ್ ಐತ್ರಿ. ಆಮೇಲೆ ಶೀಪ್ ಹರ್ಡಿಂಗ್ ಐತ್ರಿ. ಮತ್ತೆ ಫಾರ್ಮಿಂಗ್ ಮಾಡ್ಬೋದು, ಕೋಳಿ ಫಾರ್ಮ್ ಮಾಡ್ಬೋದು. ಎಲ್ಲಾ ತರನು ಐತ್ರಿ. ಟೆಕ್ನಾಲಜಿ ಯೂಸ್ ಮಾಡ್ಕೋಬಹುದು. ರೈತರು ಏನು ಕೊಡಂಗಿಲ್ಲ ಅಂತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಕೊಡ್ಬೇಕು ಕೂಸ್ರಿ ಮಾತ್ರಿ. ಅವ್ರು ಕೊಡ್ಲಿಲ್ಲ ಅಂದ್ರ ಅಷ್ಟೇ. ನೆಕ್ಸ್ಟ್ ಈಗ ಅಗ್ರಿಕಲ್ಚರ್ ಡೆವಲಪ್ ಆಗೋದ್ರಿ. ಇವಾಗ ಕೊಡ್ಲಿಲ್ಲ ಅಂದ್ರೆ ಮುಂದೆ ರಿಗ್ರೆಟ್ ಅವ್ರಿಗೆ ಹಾಕತ್ರಿ. ಅಷ್ಟೇ ಹೇಳಕ್ ಕೊಡ. ನಿಮ್ದೇನ್ ಎಜುಕೇಶನ್? ನಂದು ಡಿಗ್ರಿ ಮುಗಿದ್ರಿ. ಈಗ ಹೊಲ್ದಾಗ ಮಾಡಿದ್ರೆ ಜಾಬ್? ಇಲ್ಲ ನಾನು ಆಸ್ಪಿರೆಂಟ್ ರೀ. ಈಗ ಎಕ್ಸಾಮ್ ಪ್ರಿಪೇರ್ ಆಗತ್ತನ್ರಿ. ಆತಂದ್ರ ಹಂಗ್ರಿ, ಇಲ್ಲ ತಂದ್ರ ಅಗ್ರಿ ಐತರಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಅಣ್ಣ ನಮಸ್ತೆ. ನಮಸ್ಕಾರ. ಯಾವ್ರಿ? ತುಕಾನ್ ತುಕಾನಟ್ಟಿ. ಫ್ಲವರ್ ಏನ್ ರೇಟ್ ಐತ್ರಿ ಈಗ?
ಫ್ಲವರ್ 205 ರೀ. 200 ಹಂಗೆ ಮಾರ್ತೇನ್ರಿ ಈಗ? ಹಾಂ ಇದು ಹೆಂಗೆ ಡೈಲಿ ತರೋದ್ರ? ದಿವಸ ತರ್ತವ್ರಿ. 1 ಎಕರೆ ಐತ್ರಿ. ಹಾಂ. ದಿವಸ ತರ್ತವ್ರಿ. ನೀರಿನ ವ್ಯವಸ್ಥೆ ಇದೆಲ್ಲ ಚಲೋ ಐತೇನ್ರಿ? ನೀರಿಂದೆಲ್ಲ ಬರಾಬರಿ ಐತ್ರಿ. ಈ ಮಾರ್ಕೆಟ್ ಒಳಗೆ ಇದೊಂದು ಏನೋ ಡಿಫ್ರೆಂಟ್ ಕಾಣ್ತೀರಿ ನಿಮ್ದು ಗಾಡಿ. ಇನ್ನು ರಾಜಾಪುರದಾಗ ಮಾಡಿ ತಂದು ಮಾಡ್ಸಿರಿ? ಹಾಂ. ಎಷ್ಟು ಖರ್ಚು ಬಂತ್ರಿ ಇದು? ಇದಕ್ಕೆ 11,000 ಐತ್ರಿ. ಇದನ್ನ ರೈತರೆಲ್ಲರೂ ಯೂಸ್ ಮಾಡ್ಬೋದನ್ರಿ? ರೈತರು ಎಲ್ಲಾರು ಇಂಥವ ಥರ ತರ್ತಾರೆ. ಹಾಂ. ಮಾರ್ಕೆಟ್ದಾಗ ನಿಮ್ದು ಒಂದು ಕಾಣ್ತ್ರಿ ಈಗ. ಹಾಂ. ರೈತರು ಎಲ್ಲ ಇದನ್ನ ಥರ ಆತಾರ ಈಗ. ಅವ್ರ ಬಂಡಿ ಚಲೋ ಬರ್ತಾರ. ಚಲೋ ಬರ್ತೈತಿ. ಚಲೋ ಬರ ಮತ್ತು ಜಾಸ್ತಿನೂ ತೊಗೊಂಡು ಬರ್ಬೋದ್ರಿ? 25 ಚೀಲ ಏರಿರ್ತೇನ್ರಿ. ಇದು ನೀವು ಮುಂಜಾನೆ ಕಟ್ ಮಾಡ್ಕೊಂಡ್ ಬಂದಿದ್ರ? ಇಲ್ರಿ, ಸಾಯಂಕಾಲ ಕಟ್ ಮಾಡಿದ್ರೆ 60 ಇರ್ಕೊಂಬರ್. ಎಷ್ಟು ಜನ ಬೇಕ್ರಿ ಇದನ್ನ ಕಟ್ ಮಾಡಕ್? 3 ಮಂದಿ ಬೇಕ್ರಿ. ನಾವು ಮನೆಯವ್ರ ಕಟ್ ಮಾಡ್ತೀರಾ? ಮನ್ಯಾಗಿನವ್ರಿ ಆಳುಗಳು ಕರ್ಕೊಂಡಿರ್ತಾರೆ. ಇದು ಬೈಕ್ ಮ್ಯಾಗ ಬರುವಾಗ ಏನ್ ತೊಂದ್ರೆ ಐತೆ? ಏನ್ ಮಾಡಲ್ಲ ನಾ? ಏನೂ ಇಲ್ರಿ, ಗಾಡಿ ಹೊಡೆದಂಗ ಪಟಪಾಟಿ ಹೊಡೆದಂಗ ಏನೂ ತ್ರಾಸ ಮಾಡೋದಲ್ರಿ. ಈ ಕಚ್ಚಾ ರೋಡ್ದಾಗ ಅದು ಏನ್ ಪ್ರಾಬ್ಲಮ್ ಮಾಡಲ್ಲ? ಏನೂ ಇಲ್ರಿ, ಅದ್ರಾಗ ಸುಲಭ ಹೊಡಿಬೇಕ್ರಿ. ಹಿಂಗೆ ಇಳಕ್ಲು ಬಂದಾಗ ಅದು ಒತ್ತುದು ಏನೂ ಇಲ್ರಿ ಮೇಡಮ್. ಏರಿಗೆ ಅದು ಏರ್ತೈತ್ರಿ? ಏರ್ದೈತ್ರಿ. ಎಲ್ಲಿ ಮಾಡ್ಸಿನಿ ಅಂದ್ರಿ? ರಾಜಾಪುರ. ರಾಜಾಪುರ. ಹಾಂ. ಹೆಂಗ ಇನ್ಕಮ್ ಚಲೋ ಐತೇನ್ರಿ ಈಗ? ಇನ್ಕಮ್ ಚಲೋ ಐತ್ರಿ. ದಿವಸ ಒಂದು 700 ಸಾವಿರ ತರತ್ತವ್ರಿ. ಹಾಂ. ಇದು ಔಷಧ ಅದು ಖರ್ಚು ಅದು ಹೆಂಗ? ಎಣ್ಣೆ ಔಷಧ ಬಿಡಿಯಬೇಕಾರಲ್ಲ ರೀ. ಔಷಧ ಬಡ್ದಾಗ ಬರ್ತವ್ರಿ. ಈಗ ರೇಟ್ ಕಮ್ಮಿ ಇದ್ದಂಗ ನಿಮ್ಗೆ ಕರೆಕ್ಟ್ ಐತ್ರಿ ಈಗ? ಈಗ ಬರಾಬರಿ ಐತ್ರಿ ರೇಟ್. ಬೇರೆದವ್ರು ಎಲ್ಲ ಅವರು 2 ನಂಬರ್ ಗಾಡಿ ಇದಾವ್ರು. ಅವ್ರು 100 ಮರ ಅದಾವ್ರು. ನಮ್ಮ 220 200 ಮರ ಅದಾವ. ನಿಮ್ದ ಮದ್ವಿ ಮದುವೆ ಆಗೈತ್ರಿ. ಆಗೈತ್ರಿ. ಮತ್ ರೈತರಿಗೆ ಹೆಣ್ ಕೊಡಲ್ಲ ಅಂತಾರಲ್ಲ, ಏನ್ ಹೇಳ್ತೀರಿ? ರೈತರಿಗೆ ಕೊಡಲ್ದ ಮದ್ಯಾರಿಗೆ ಕೊಡಾರದಾರ್ರಿ. ಹೊಲ ಎಷ್ಟನ ನಿಮ್ದು? ಹೊಲ 30 ಗುಂಟೆ ಐತ್ರಿ. 30 ಗುಂಟೆ. ಇದ ಮಾಡಿದ್ದು ಹೊಲದಾಗ? ಇದು ಮಾಡಿದ ಹೊಲ. ಇಲ್ಲಿಂದನ ಕಾಯಿಪಲ್ಲೆ ಮಾಡೋದು? ಮೊದಲಿಂದನೇ ರೀ. ಈಗ ಎಷ್ಟು ವರ್ಷ ಆತನ ಮಾಡಕತ್ ನೀವು? ಒಂದು 10 ವರ್ಷ ಆತರ. 10 ವರ್ಷ. ನಿಮ್ಮ ಪಪ್ಪ ಅದು ಏನ್ ಮಾಡ್ತಾರೆ? ಅವರು ರೈತಕ್ಕೆ ಕೆಲಸ ರೀ. ಹಾಂ. ಈ 30 ಗುಂಟೆ ಹೊಲ ನಿಮ್ ಸ್ವಂತಕ್ಕೆ? ಸ್ವಂತದ ಐತ್ರಿ. ಬೇರೆದವ್ರದ್ದು 1 ಎಕರೆ ಹೊಲ ಮಾಡೇನ್ರಿ. 1 ಎಕರೆ? ಹಾಂ. ಚಾರನೇ ಪಲ್ಲೆ ಮಾಡೇನ್ರಿ. ಹಾಂ. ಅಕ್ಕ 3 ಫಿಕ್ಸ್ ರಾವ್. ಆ ಮಾಲ್ ನೋಡ್ರಿ ಹೆಂಗೈತೆ ಅಕ್ಕ ಮಾಲ್. ಇಲ್ಲಿ ಬರಲ್ಲ ಹಂಗೆ ಕೇಳ್ರಿ. ಇವು 500 ಅಕ್ಕ. ಅಣ್ಣ ನಮಸ್ತೆ. ನಮಸ್ತೆ ಮೇಡಮ್. ಯಾವ್ರಿ? ಪಮಲ್ದಿನಿ. ಇದು ನಿಮ್ದೇನು ಅಕೌಂಟ್ ನಾವು ಹೋಲ್ಸೇಲ್ದಲ್ಲಿ ತರ್ತೀವಿ ರೈತರ ಕಡೆ. ರೈತರ ಕಡೆ. ಅದನ್ನ ಹೆಂಗೆ ನೀವು ಹೊಲದಲ್ಲೇ ಪರ್ಚೇಸ್ ಮಾಡ್ತೀವಿ? ಡೈಲಿ ಪರ್ಚೇಸ್ ಮಾಡ್ತೀವಿ? ಡೈಲಿ ಏನು ರೇಟ್ ಆಗ್ತದೆ ಆ ರೇಟ್ ಪ್ರಕಾರ. ಈಗ ಏನು ರೇಟ್ ಅದ ರೀ? ಇವಾಗ ಇದು 500 ರೂಪಾಯಿ ಇದೆ. 500. ಎಷ್ಟು ಕೆಜಿ ಇರ್ತೈತ್ರಿ ಅದು? 10 kg. ಒಂದು ಬ್ಯಾಗ್ 10 kg. ಹಾಂ. ಅದನ್ನ ತೂಕ ಹಚ್ಚೆ ಪ್ಯಾಕ್ ಮಾಡಿರ್ತೀರಿ? ಪ್ಯಾಕ್ ಮಾಡಿರ್ತೀವಿ. ನೀವು ಇದೇ ಬಿಸ್ನೆಸ್ ಮಾಡೋದ್ರಿ? ಇದೇ ಬಿಸ್ನೆಸ್. ಎಷ್ಟು ವರ್ಷ ಆತ್ರಿ ಈಗ? ನಮ್ದು ಒಂದು ಸುಮಾರು 14 ವರ್ಷ ಆಯ್ತು. 14 ವರ್ಷದಿಂದ ಇದನ್ನ ಮಾಡತ್ತೀರಿ? ಇದೇ ಮಾರ್ಕೆಟ್ ಏನ್ರಿ ಮತ್ತೆ ಬೇರೆ? ಎಲ್ಲ ಕಡೆ ಇಲ್ಲ ಅಂತ ಇಲ್ಲ. ಗುಲ್ಬರ್ಗ ಹೋಗ್ತೈತಿ, ಹೈದರಾಬಾದ್ ಹೋಗ್ತೈತಿ, ಶಂಕೇಶ್ವರ್, ಘಟಪ್ರಭಾ, ಬೆನ್ವಾಡ್. ಈ ಮಾರ್ಕೆಟ್ ನಿಮ್ಗೆ ಸ್ವಲ್ಪ ಸಮೀಪ ಅನಿಸ್ತದೆ? ಸಮೀಪ. 500 ಕೊಡೋದ 500. ಮಾಲ್ ಹಂಗೈತಿ ನೋಡ್ಲ. ಸಣ್ಣ ಇದ್ರೆ ತಳತಾಗಿಸೋರ ತೂಕ ಹಚ್ಚಿರ ನಿನ್ಗೆ ಹೆಚ್ಚು ಹೋಗೋದಿಲ್ಲ ಮಾಲ್. ಎಷ್ಟು ಬ್ಯಾಗ್ ಬೇಕು? ಭಾಳ ಇಲ್ಲ, ಒಂದು 20 ಬ್ಯಾಗ್ ಅದಾವ ಕೊಡು. ಗಾಡಿಗೆ ನಮ್ಮ ಗಾಡಿಗೆ ಹಾಕ್ಬೇಕು. ಮಾಲ್ ನೋಡಿ ಹೆಂಗೈತೆ, ಕ್ವಾಲಿಟಿ ಇದೆ. 500 ಕೊಡತ್ತೆ ನಾವು. ಅಲ್ಲಿ ಡಬ್ಬಲ್ ಬಿಡ್ತೀವಿ. 300 ನೋಡೋಣ. ಇಲ್ಲ ಕೊಡಲ್ಲ. ಹಾಂ. ನೀವು ಇದು ಡಬ್ಬು ಅಷ್ಟೇ ಹಾಕ್ತೀರೇನ? ಮತ್ತೆ ಎಲ್ಲ ಥರ ಟೊಮೆಟೊ, ಕ್ಯಾಬೇಜ್, ಫ್ಲವರ್ ಎಲ್ಲ ಇರ್ತೈತಿ. ಎಲ್ಲ ಥರ. ಈ ಟೊಮೆಟೊ ರೇಟ್ ಅದು ಹೆಂಗದ ರೀ? ಟೊಮೆಟೊ ರೇಟ್ ಇವತ್ತು 500, 500, 600 ರೂಪಾಯಿ ಇದೆ ಟ್ರೇಗೆ. ಇದಕ್ಕೆ ನೀವು ಮತ್ತೆ ಇದನ್ನ ಕಟ್ ಮಾಡಕ್ಕೆ ಆಳು ಹಚ್ಬೇಕು ಅನಿಸ್ತೈತ್ರಿ? ಎಲ್ಲ ರೈತರು ಮಾಡಿಸ್ತಾರೆ. ಎಲ್ಲ ಅವರ ಮಾಡಿಸ್ತಾರೆ? ಮಾಡಿಸಿ ತುಂಬಿಟ್ಟಿರ್ತಾರೆ, ನಾವು ತೊಗೊಂಬರೋದು ಅಷ್ಟೇ. ತಗೊಂಡು ಬರೋದು ಅಷ್ಟೇ. ಹೆಂಗೈತೆನ ಇದು ಬಿಸ್ನೆಸ್ ನಿಮ್ಗೆ? ಚಲೋ ಅದ. ಚಲೋ ಐತಿ. ಒಂದು ದಿನಕ್ಕೆ ಎಷ್ಟು ಉಳಿಸ್ಕೋಬೋದ್ರಿ? ಒಂದು 2000. 2000. ಇದು ಗಾಡಿ ಚಾರ್ಜ್ ತಗೋ ಎಲ್ಲ ತೆಗೆದು 2000 ಉಳಿದಿರ್ತೈತಿ. ಇದೊಂದ ಮಾಡ್ದೇನ್ರಿ ಉದ್ಯೋಗ? ಮತ್ತೆ ಬೇರೆ ಏನಿಲ್ಲ, ನಮ್ದು ಕಾಯಿಪಲ್ಲೆ ವ್ಯಾಪಾರ ಬಿಟ್ಟರೆ ಮತ್ತೇನಿಲ್ಲ. ಇದು ಮುಗಿಸ್ಕೊಂಡು ಹೋದ್ಮೇಲೆ ಮುಗಿತ್ರಿ ನಿಮ್ಗೆ? ಹಾಂ ಮುಗಿತು ಮೇಡಮ್. ಮನೆಗೆ ರೈತರಿಗೆ ಹೆಣ್ಣು ಕೊಡಲ್ಲ ಅಂತಾರಲ್ಲ, ನಾ ಈಗ ಅದ್ರ ಒಪಿನಿಯನ್ ಏನು? ಅವ್ರಿಗೇನು ಗೊತ್ತ್ರಿ ರೈತರ ಬಗ್ಗೆ?
ರೈತ್ರು ಇವಾಗ ನೌಕರಿ ಇವಾಗ ಅಷ್ಟು ಗಳಿಸ್ತಾವ್ರಿ 1 ಎಕರೆ ಹೊಲ್ದಾಗ ವರ್ಷಕ್ಕೆ 10 ಲಕ್ಷ ಗಳಿಸ್ತಾನೆ. ನೌಕರಿ ಇವತ್ತು ತಿಂಗಳ 50,000 5 ಲಕ್ಷ ಆತಾವ. ಆದ್ರೆ ಇದೊಂದ್ ಏನ್ ಪ್ರಾಬ್ಲಮ್ ಅಂದ್ರ ಒಮ್ಮೆ ರೇಟ್ ಇರ್ತೈತಿ ಒಮ್ಮೆ ರೇಟ್ ಇರಲ್ಲ. ಅರೆ ಅವ್ರು ಮಾಡ್ಕೋದ್ರ ಮ್ಯಾಗ ಇರ್ತೈತಿ ಅಲ್ರಿ ಮೇಡಮ್. 500 ಕೊಡತ್ತಾನ ಮಾಲ್ ಕ್ವಾಲಿಟಿ ಇದೆಲ್ಲ 500 ರೂಪಾಯಿ ಕೊಡತ್ತಾನ. ಇಲ್ಲಿ ಬರಲ್ಲ 400 ಬರಲ್ಲ. 10 ಬ್ಯಾಗ್ ಉಳ್ತಾವ ನಮ್ಮ ಗಾಡಿಗೆ ಹಾಕ್ಬೇಕು. ಗಾಡಿ ಬಂದು ಗುಲ್ಬರ್ಗ ಗಾಡಿ ಅಲ್ಲಿ ಬಂದೈತಿ ನಮ್ಮ ಬುಲೋರ ಆಚ ಕಡೆ ದಾನಿ ಮೂಲೆ 500 ಕೊಡ್ತಾ ಇದ್ದೀನಿ. ಇಲ್ಲ ಇಲ್ಲ ನಮ್ದು ಮಾಲ್ ಹಂಗಿಲ್ಲ ಅಲ್ರಿ. ಕಷ್ಟಪಟ್ರೆ ಎಲ್ಲದಕ್ಕೂ ಪ್ರತಿಫಲ ಪ್ರತಿಫಲ ಐತೆ. ನಮ್ದೇನು ಇರಕಿಲ್ಲ. ಇವಾಗ ನಾವು ರಗಡ್ ಗಳಿಸಿದೇವಿ ವ್ಯಾಪಾರ ಮೇಲೆ. ನಿಮ್ ಮಮ್ಮಿ ಅದೇನ್ ಮಾಡ್ತಿದ್ರು? ಮನೇಲಿ ಎಲ್ಲಿ ಹೋಗಲ್ಲ. ನಿಮ್ ಪಪ್ಪ ಏನ್ ಮಾಡ್ತಿದ್ರು? ಪಪ್ಪಾರೇ ನಮ್ಮ ಪಪ್ಪ ಹೊಲದಲ್ಲಿ ಮಾಡ್ತಾರೆ. ನಿಮ್ದು ಆಸ್ತಿ ಅಷ್ಟಿತ್ತು ನಮ್ಮ ಮುಂಚೆ? ನಮ್ದು ಆಸ್ತಿ ಏನಿಲ್ಲ. ಇವಾಗ ನಾವೇ ಗಳಿಸಿದ್ದೆಲ್ಲ. ಫಸ್ಟಿಗೆ ಪಪ್ಪಾರ ಆಸ್ತಿನೇ ಇತ್ತು. ಗಾಡಿ ಮ್ಯಾಗೆ ಗಳಿಸಿದ್ದೆಲ್ಲ ಕಾಯಿಪಲ್ಲೆ ವ್ಯಾಪಾರ ಮ್ಯಾಗೆ. ಏನೇನ್ ತಗೊಂಡ್ರಿ ಈಗ? ಏನು 3 ಗಾಡಿ ಇದಾವೆ. ಬೈಕ್ ಬುಲೋಟ ಯಾವ ಬೇಕಾ ಗಾಡಿ ಇದಾವೆ. ಕಾರ್ ಗಾಡಿ ಇದೆ, ಟಮ್ ಇದೆ, ಎಲ್ಲ ಇದೆ. ಎಲ್ಲ ಚಲೋ ಐತ್ರಿ? ಚಲೋ ಇದೆ ಎಲ್ಲ ಇದರಿಂದನ ನೀವು? ರೈತರಿಂದಾನೆ. ನೀವೇನ್ ಹೇಳ್ತೀರಣ್ಣ ಹೆಣ್ಣು ಕೊಡೋರಿಗೆ? ಹೆಣ್ಣು ಕೊಡೋರ್ಗೆ ಏನು ಹೇಳ್ಬೇಕಂದ್ರೆ ಅಗ್ರಿಕಲ್ಚರ್ ಮಾಡೋರು ಭಾಳ ಒಳ್ಳೇದು. ರೈತರಿಗೆ ಕೊಡೋದು ಚಲೋ. ಯಾಕಂದ್ರೆ ಅವ್ರು ಉತ್ತಮ ಇರ್ತಾರೆ. ಎಲ್ಲ ನಾಲೆಜ್ ಇರ್ತದೆ. ನೌಕರ ಥರ ಒಂದೇ ಥರ ಇನ್ವೆಷನ್ಸ್ ನೌಕರ ಹೆಂಗೋ ತಮ್ಮ ಡ್ಯೂಟಿ ತಾವು ಅವ್ರಿಗೆ ಹೊರಗಿನ ಪ್ರಪಂಚ ಗೊತ್ತಿರಲ್ಲ. ಆದರೆ ಹಳ್ಳಿಯಲ್ಲಿ ರೈತರು ಕೊಡೋರಿಗೆ ಎಲ್ಲ ಪ್ರಪಂಚ ಗೊತ್ತಿರ್ತೈತೆ. ಯಾವ ಥರ ಬದುಕಬೇಕು ಅನ್ನೋದು ಗೊತ್ತಿರ್ತೈತೆ ಅವ್ರಿಗೆ. ನೌಕರ ಥರ ಒಂದೇ ಇದ್ರ ಮೇಲೆ ಡಿಪೆಂಡ್ ಆಗಿ ಬದುಕಲ್ಲ ಅವರು. ಏನ್ ಕೆಲಸ ಬಂದ್ರು ಮಾಡಕ್ ರೆಡಿ ಇರ್ತಾರೆ. ಅವ್ರಿಗೆ ಕಷ್ಟ ಅಲ್ಲ. ಅವ್ರಿಗೆ ಹೊರಗಿನ ಪ್ರಪಂಚ ಗೊತ್ತಿರಲ್ಲ. ಅದನ್ನ ಬಿಟ್ರೆ ಅವ್ರಿಗೆ ಮುಂದೆ ಬದುಕೋದ ಒಂಥರ ಕಠಿಣ ಆಗಿಬಿಡ್ತೈತಿ. ರೈತರಿಗೆ ಈ ಬೆಳೆ ಇಲ್ಲ ಅಂದ್ರೆ ಇನ್ನೊಂದು ಬೆಳ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಈಗ ಇನ್ನೊಂದ್ರ ಲಾಭ ತಕ್ಕೋಬಹುದು. ನೌಕರರಿಗೆ ಒಳಗಿಲ್ಲ ರೈತರು. ಥ್ಯಾಂಕ್ಸ್ ಅಣ್ಣ. ಓಕೆ ಮೇಡಮ್. ನಮ್ಮವರ ಕತೆ. ಹಾ. ಅಣ್ಣ ನಮಸ್ತೆ. ನಮಸ್ತೆ. ಯಾವ್ರಿ? ಕಡಟ್ರಿ. ಕೊತ್ತಂಬರಿ ತಗೊಂಬಂದಿದ್ರಿ? ಬಾರಿ ಬೇಡಿಕೆ ಐತಿ ಬಿಡ್ರಿ ನಿಮ್ ಕೊತ್ತಂಬರಿಗೆ. ಏನ್ ರೇಟ್ ಆತ್ರಿ ಇವತ್ತು? 18 ಆತ್ರಿ ನೋಡ್ರಿ. ಈ ಬ್ಯಾಸಿಗ್ಯಾಗ ಅಷ್ಟ್ ಚಂದ ಬೆಳೆದಿರಲ್ರಿ, ಹೆಂಗ್ರಿ ಅದ? ಹೆಂಗಾರಿ ಬಾಡಿ ಐತ್ರಿ ನೆಲ ರೀ. ಹಾ ರೀ. ಎಷ್ಟು ಗುಂಟೆ ಒಳಗೆ ಹಾಕಿರಿ ಅದು? ಇದೊಂದು 10 ಗುಂಟೆ ಐತ್ರಿ. 10 ಗುಂಟೆ ಇನ್ನೂ ಐತೇನ್ರಿ? ಐತ್ರಿ ನರಿ. ಮಸ್ತ್ ಬೆಳೆದ್ರಿ ಬಿಡ್ರಿ ನೀವು. ಹಾ ಬೆಳೆದ್ರಿ. ನೀರಾವರಿ ವ್ಯವಸ್ಥೆ ಇದೆಲ್ಲ ಐತೆ? ಐತ್ರಿ. ಈಗ ರೇಟ್ ಇದ್ದಾಗ ಖುಷಿ ರೀ, ರೇಟ್ ಇಲ್ದಾಗ ಹೆಂಗ್ರಿ? ಹೆಂಗಾರಿ ನೀವು ರೇಟ್ ಆಗತ್ರಿ. ಒಮ್ಮೆ ರೇಟ್ ಇರಂಗಲ್ರಿ. ಒಮ್ಮೆ 100 ರೂಪಾಯಿನೂ ಆಗಿರ್ತೈತಿ. ಈ ಸರಿ ರೇಟ್ ಚಲೋ ಐತೈತಿ? ರೇಟ್ ಚಲೋ ಐತ್ರಿ. ರೇಟ್ ಚಲೋ ಐತ್ರಿ. ಮಾಲ್ ಬರೋದು ಮಾಲ್ ಇಲ್ಲ. ಬಿಸಿಲಿನ ಸಂಬಂಧ ಏನ್ರಿ? ಹಾ ಬಿಸಿಲಿನ ಸಂಬಂಧ. ಈಗ ಎಷ್ಟು ದಿನ ಆತ್ರಿ ನೀವು ಬರಾಕತ್ರಿ? ಇವತ್ತು 2 ದಿನ ಆತ್ರಿ ಬರಾಕತ್ರಿ. ಇನ್ನೂ ಐತೇನ್ರಿ? ಇನ್ನೂ ಐತ್ರಿ. ಇನ್ನೂ ಎಷ್ಟು ದಿನ ಆಗ್ತೈತ್ರಿ? ಇನ್ನೊಂದು 2 ದಿನ ಆಗ್ಬೋದು. ರೇಟ್ ಚಲೋ ಐತ್ರಿ ನಿಮ್ಗೆ? ನಿಮ್ಗೆ ಖುಷಿ ಐತ್ರಿ ಇದ್ರೋಗ್ರಿ? ಹಾ ರೀ. ಮತ್ತೇನೇನ್ ಹಚ್ತೀರಿ ನೀವು? ಏನಿಲ್ರಿ, ಕೊತ್ತಂಬರಿ ಬಿಟ್ರೆ ಕಬ್ಬಾರಿ. ಹಾ ರೀ. ಎಷ್ಟ್ ಐತ್ರಿ ಹೊಲ ರೀ? ಹೊಲ 1 ಎಕರೆ ಐತ್ರಿ. ಕಾಯಿಪಲ್ಲೆ ಮಾಡ್ಬೋದನ್ರಿ ರೈತರು ಎಲ್ಲಾರು? ಮಾಡ್ಬೋದ್ರಲ್ಲ. ಮಾಡ್ರು ಏನಾಗದ್ರಿ, ಒಂದ್ ರೇಟ್ ಹತ್ತಾನ್ರಿ, ಒಂದ್ ರೇಟ್ ಹತ್ತದ್ರಿ. ಹಿಂಗ ರೇಟ್ ಹತ್ತಲ್ದಾಗ ಸ್ವಲ್ಪ ಬೇಜಾರು. ಹಾ ಬೇಜಾರ. ಮತ್ತೆ ಕೊತ್ತಂಬರಿ ಬಿಟ್ಟು ಮತ್ತೆ ಯಾವ್ದು ಹಚ್ತೀರಿ ನೀವು? ಕೊತ್ತಂಬರಿ ಬಿಟ್ರೆ ಟೊಮೆಟೊ ಹಚ್ತಾರ. ಟೊಮೆಟೊ ಅದ ಹೆಂಗ್ ರೇಟ್ ಹತ್ತಿತ್ತಂದ್ರೆ? ರೇಟ್ ಹತ್ತದ್ರಿ. ಅದು ಬಟ್ 300 ಮ್ಯಾಗ ಮಾರ್ಬೇಕ್ರಿ. ಅದ್ರ 300 ರಿಂದ 400 ತನಕ ಮ್ಯಾಗ ಮಾರಿರಿ. ಹಾ ರೀ. 300 ಒಳಗೆ ಮಾರಕತ್ತರ ಲಾಭ ಅನ್ಸಾನ್ರಿ. ಲಾಭ ಇಲ್ಲ. ಖರ್ಚು ಲಾಭ ಬರುತ್ತೆ ಅದು. ಇದು ಕೊತ್ತಂಬರಿಗೆ ಔಷಧದು ಐತೇನ್ರಿ? ಐತ್ರಿ. ಖರ್ಚು ಐತ್ರಿ? ಖರ್ಚು ಐತ್ರಿ. ತಿರ್ತಾರೆ ಭಾಳ ಐತೇನ್ರಿ? ಹಾ ಈಗ 10 ಗುಂಟೆ ಕೊತ್ತಂಬರಿ ಬೆಳ್ಬೇಕಾರೆ 12,000 ರೂಪಾಯಿ ಖರ್ಚು ಬಂದ್ರಿ. 12,000 10 ಗುಂಟೆಗ್ರಿ? ಹಾ ರೀ. ಮತ್ ರೇಟ್ ಹತ್ತಲ್ದಾಗ ಹೆಂಗ್ರಿ ಈಗ? ಹಾ ಮತ್ರಿ ಪೂರ ರೀ 100-150 ಮಾರಾಕೈತಂದ್ರೆ ರೀ ಏನೋ ಕೈಲಿಂದ ಕೊಯ್ ಬಿಡತ್ರಿ ಎಲ್ಲ. ಈಗ ನೀವು ಇದು ನಿನ್ ಕಿತ್ತಿದ್ದ ಇವತ್ರಿ? ನೀವು ಸಾಯಂಕಾಲಕ್ಕೆ ಇದ್ರಿ. ನೀವು ಮನೆಯವ್ರ ಅಷ್ಟೇ ರೀ? ಮನೆಯವ್ರ ಅಷ್ಟೇ. ಎಷ್ಟು ತಂದಿದ್ರಿ ನೀವು ಇವತ್ರಿ? 500 ತಂದಿದ್ರಿ. 500. ನೀರಿನ ವ್ಯವಸ್ಥೆ ಅದೇನ್ ಪ್ರಾಬ್ಲಮ್ ಇಲ್ಲ? ಈ ಬ್ಯಾಸ್ಗ್ಯಾಗೂ ಐತ್ರಿ? ಐತ್ರಿ. ಈಗ ಕೊತ್ತಂಬರಿ ಹಾಕಿದಲ್ಲಿ ವಾಪಸ್ ಕೊತ್ತಂಬರಿ ಬರಲ್ಲ ಅಂತಾರ್ರಿ? ಬರ್ತೈತ್ರಿ. ಅದ್ರ ಖರ್ಚು ಭಾಳ ಆಕೈತಿ. DAP ಅದು ಹೋದ್ರೆ ಬರ್ಬೋದ್ರಿ. ಹಾ ರೀ. ಆದ್ರ ಅದು ನೆಲ ಶಕ್ತಿ ಕಡಿಮೆ ಇರೈತ್ರಿ. ಬೀಜ ಯಾವ್ದು ಹಾಕಿರಿ ನೀವು?
ಇದು ಅಶೋಕ ರೀ ಚೈನರ್ 1 kg ಹೆಂಗ್ ಬೀಳ್ತೈತ್ರಿ ಅದು 730 ರೀ 2 kg ಪ್ಯಾಕೆಟ್ ಬರುತ್ತೆ 2 kg ರೀ 2 kg 730 ರೀ 730 ಮತ್ ರೇಟ್ ಇಲ್ದಾಗ ಅದ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು ಹೆಂಗ ರೀ ರೇಟ್ ಇದ್ದಾಗ ಹಿಂಗ ರೀ ರೇಟ್ ಇಲ್ದಾಗ ಅನ್ಕಿ ಹಂಗ ಒಮ್ಮೆ ಶುರು ಹೋಗೋರಿ ಹಂಗ ಸರಿ ಮತ್ತೆ ಇನ್ ಹೊಲ ಬಿಟ್ಟು ಮತ್ತೆ ಬೇರೆ ಹೊಲ ಮಾಡಿರ ಮಾಡಿದ್ರಲ್ಲ ಮಾಡಿರಿ ಒಂದು 6 ಎಕರೆ ಮಾಡಿದ್ರಿ ಥ್ಯಾಂಕ್ಸ್ ರಣ್ಣ ಯಾವ್ರಿ ಡೈಲಿ 4-5 ತಿಂಗಳಾದ್ರಿ ಮಾರ್ಕೆಟ್ ಬರಾಕತ್ರಿ ಡೈಲಿ ಸ್ಪೆಷಲ್ ಬಾಲುಶೇರಿ ಮತ್ತು ಕಬ್ಬಿನಾಲ್ ತೊಗೊಂಡ್ಬರ್ತೀವಿ ಕಬ್ಬಿನಾಲ್ಗೆ 5 ಬಾಲುಶೇರಿ ಪ್ಯೂರ್ ಪಾರ್ಟನ್ ಎಣ್ಣೆಲೆ ಮಾಡ್ತಾರೆ ಕೆಮಿಕಲ್ ಏನೂ ಹಾಕಂಗಿಲ್ಲ ರೀ ಡೈಲಿ ನಮ್ಮ 1200 ಬಾಲುಶೇರಿ ಸೇಲ್ ಆಗ್ತದೆ ಹಾಂ ರೀ ಡೈಲಿ ಬೆಳಿಗ್ಗೆ 7ರಿಂದ 11 ಗಂಟೆ ಮಾರ್ಕೆಟ್ ಬರ್ತಾರೆ ಆಮೇಲೆ ಸಂಜೆ 3ರಿಂದ ಸಂತಿಗೆ ಹೋಗ್ತಾರೆ ಎಲ್ಲ ಕಡೆ ಬುಧವಾರ ಹೊರಗಿರಿ ಬರ್ತೀರಿ ಗುರುವಾರ ತೆರ್ದಾಕ್ ಹೋಗ್ತೀರಿ ಶುಕ್ರವಾರ ಕುರ್ಚಿಗೆ ಹೋಗ್ತೀರಿ ಶನಿವಾರ ಮರಕ್ಕೆ ಬರ್ತೀರಿ ರವಿವಾರ ಆಲಕ್ಕೆ ಹೋಗ್ತೀರಿ ಡೈಲಿ ಒಂದು ಮಾರ್ಕೆಟ್ ಇರೋದು ಇದು ಬಾಲುಶಾದ್ ಏನು ರೇಟ್ ಕೊಡ್ತೀರಿ ಬಾಲುಶಾ 10 ರೂಪಾಯಿ ಒಂದು ಕೊಡ್ತೀವಿ ಕೆಜಿ ಬೇಕಾದ್ರೆ 180 ರೂಪಾಯಿ ರೀ ಮಾರ್ಕೆಟ್ಗೆ ಬಂದಾಗ ರೈತರಿಗೆ ಉದ್ದೇಶದಿಂದ 10 ರೂಪಾಯಿ ಕೊಡ್ತೀರಿ ಅಲ್ಲಿ ನಮ್ದು ಕೋಳಿಗುಡ್ದಾಗ ಅಂಗಡಿ ಐತ್ರಿ ಅಲ್ಲಿ 15 ರೂಪಾಯಿ ಕೊಡ್ತೀವಿ ಕೆಜಿಲಿ ತೊಗೊಂಡ್ರೆ ಅಲ್ಲಿ 180 ರೂಪಾಯಿ ಕೊಡ್ತೀವಿ ಪೀಸ್ನ ರೈತರಿಗೆ 10 ರೂಪಾಯಿ 4-5 ತಿಂಗಳಾದ್ರೆ ನಾವು ಬರಕತ್ತಿ ನಮ್ಮಲ್ಲಿ ವಿಶೇಷ ಏನಂದರೆ ಡಾಲ್ಡಾ ಫಾರ್ಮ್ ಎಣ್ಣೆ ಕೆಂಪೆಣ್ಣೆ ಹಾಕಲ್ಲ ಫಾರ್ಚೂನ್ ಎಣ್ಣೆ ಯೂಸ್ ಮಾಡಿ ಆಮೇಲೆ ಕಬ್ಬನ ಏನು ಮಾಡ್ತೀರಿ ಆರ್ಗ್ಯಾನಿಕ್ ಕಬ್ಬ ತಗೋತೀರಿ ಫ್ರಿಜ್ದಾಗ ಇಟ್ಟು 5 ಸೆಕೆಂಡ್ದಾಗ ಕೊಡ್ತೀರಿ ಕಬ್ಬಿನ ಅದು 10 ರೂಪಾಯಿಗೆ ಎಲ್ಲ ಐಸೋದು ಏನು ಹಾಕಲ್ಲ ಕಬ್ಬಿನ ಒಂದು ಗ್ಲಾಸಿಗೆ ಎಷ್ಟು ಅಂದ್ರೆ 10 ರೂಪಾಯಿ ಬಿಸ್ನೆಸ್ ಹೆಂಗೈತ್ರಿ ಇಲ್ಲಿ ಎಷ್ಟರಿಂದ ಎಷ್ಟು ತನಕ ಇರ್ತೈತ್ರಿ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ರಿ 11:30 ತನಕ ಇರುತ್ತೆ ಇದನ್ನ ಮುಗಿಯಂತೆ ಏನ್ರ ಬಂತು ನಾಷ್ಟ ಅದು ಏನ್ರ ಚಾಲು ಮಾಡ್ಬೇಕಂತಂದ್ರೆ ತಿಂಗಳು ಇರ್ತೈತ್ರಿ ಕಬ್ಬಿನೆಲ್ಲ ಬರುಸರಿ 12 ತಿಂಗಳು ಇರ್ತೈತ್ರಿ ಮಳೆಗಾಲದಾಗ ಬಂದೇನಿಲ್ಲ ಮಳೆಗಾಲದಾಗ ಮತ್ತೆ ಬರುಸ ಜಾಸ್ತಿ ಆಕೈತಿ ಕಬ್ಬಿನೆಲ್ಲ ಒಂದೇ ಲೆವೆಲ್ ಇರ್ತೈತ್ರಿ ಕೋಳಿ ಕುಡ್ದಾರಂದ್ರಲ್ರಿ ಹಾಂ ರೀ ಅಲ್ಲಿ ಡೈಲಿನೂ ಇರ್ತೈತೇನ್ರಿ ಡೈಲಿ ಇರತ್ರಿ ಬಾಲುಶೇರಿ ನಾವು ಕೋಳಿಗುಡ್ದಾಗ್ರಿ ಹತ್ತನಿಗೆ ಹೋಗಾಕ್ ರೋಡ್ ಮೇನ್ ರೋಡ್ ಐತ್ರಿ ಕೋಳಿಗುಡಕ್ ಬಂದ್ರ ಬಸವನಗರ ಐತ್ರಿ ಬಸವನ ಗುಡಿ ಅಪೋಸಿಟ್ ನಮ್ಮ ಅಂಗಡಿ ಐತ್ರಿ ಅಂಗಡಿ ಐತಿ ಹಾಂ ರೀ ಡೈಲಿ ಸಿಗುತ್ತೆ ಹಾಂ ಡೈಲಿ ಅಲ್ಲೇ ಇರ್ತೈತ್ರಿ ಇಲ್ಲಿ ಇರ್ತೈತ್ರಿ ಥ್ಯಾಂಕ್ಸ್ ರಣ್ಣ ಹಾಂ ರೀ ಅಣ್ಣ ನಮಸ್ತೆ ಯಾವ್ರಿ ದಂಡಾಪುರ ದಂಡಾಪುರ ಏನೇನ್ ತಗೊಂಡ್ ಬಂದಿರಿ ಇವತ್ರಿ ಟಮಾಟಿಕಾಯಿ ರೀ ಇದೊಂದ್ 2 ಸೂಡ್ ಇದ್ರಿ ಇನ್ನೊಂದ್ 2 ಸೂಡ್ ತಗೊಂಡ್ರಿ ಹಾ ರೀ ಟಮಾಟಿಕಾಯಿ 400 ಆದ್ರಿ ಹಾ ಇದ 50 ರೂಪಾಯಿ ಹೇಳತ್ರಿ ಯಾರ 40 ರೂಪಾಯಿ ಕೇಳತ್ತಾರ 30 ರೂಪಾಯಿ ಕೇಳತ್ತಾರ ಹಾ ಇದು ಹಚ್ಚಿರೇನ್ರಿ ಇದು ಮಣಿ ಮುಂದೆ ಒಂದಿಟ್ಟ ಮಣಿಗೆ ಹಚ್ಚಿದ್ರಿ ಅವ್ರ ಹೆಚ್ಚಗಣ ತಗೊಂಬಂದ್ರಿ ಹೌದನ್ರಿ ಟೊಮೆಟೊ ರೇಟ್ ಚಲೋ ಐತ್ರಿ ಈಗ ರೀ ಹಾ ಟಮಾಟಿ 300 400 600 ಮರಾದತ್ರಿ ಹಾ ರೀ ಎಷ್ಟು ತಗೊಂಡ್ ಬಂದಿದ್ರಿ ಒಂದ್ 5 ಟ್ರೇ ತಗಿದ್ರಿ ಎಷ್ಟು ಗುಂಟೆ ಹಚ್ಚಿರಿ ಅವ್ ಹೊಲ್ದಾಗ ಕಬ್ಬಿನಾಗ ಐತ್ರಿ ಕಬ್ಬಿನ ಒಳಗ ಐತಿ ಕಬ್ಬಿನ ಜೊತೆ ಅದು ಬರ್ತೈತಿ ಹಾ ಕಬ್ಬಿನ ಜೊತೆ ಅದು ಐತ್ರಿ ಕಬ್ಬ್ ಎಷ್ಟು ತಿಂಗಳದೈತಿ ಆಮೇಲೆ ಕಬ್ಬ್ರೆ 3 ತಿಂಗಳದ ಐತ್ರಿ ಈಗ ಹಾ ಅದ್ರಾಗ ಐತ್ರಿ ಟಮಾಟಿ ಟೊಮೆಟೊ ಹಚ್ಚಿದ್ರಿ ಎಷ್ಟು ಎಕರೆ ಹೊಲ ರೀ ನಿಮ್ದ್ರಿ ಒಂದ್ 4 ಎಕರೆ ಮ್ಯಾಲ ಹಾಕೈತಿ 4 ಎಕರೆ ಅದ್ರಾಗ ಸ್ವಲ್ಪ ಕಾಯಿಪಲ್ಲೆ ಮಾಡ್ಕೋತೀರಿ ಹಾ ರೀ ಕಬ್ಬಿನಾಗನಾರ ಹಚ್ತೀರಿ ಮತ್ತೇನೇನ್ ಬೆಳಿ ಬೆಳಿತೀರಿ ನೀವು ಕಬ್ಬ ಅರಿಶಿಣ ರೀ ಅರಿಶಿನ ರೇಟ್ ಅದ್ ಹೆಂಗೈತ್ರಿ ಈಗ ರೀ ಅರಿಶಿಣ ರೇಟ್ 14,000ದಾಗ ಮರ ಐತ್ರಿ ಕ್ವಿಂಟಲ್ ಚಲೋ ಐತಿ ಅಂದಂಗ್ರಿ ಚಲೋ ಐತಿ ಕಬ್ಬ ಮತ್ತ ಅರಿಶಿನ ಎರಡು ಇದನ್ನ ಮಾಡ್ಕೊಂಡ್ರೆ ಯಾವ್ದು ಚಲೋ ಅನಿಸ್ತಿರತ್ರಿ ಈ ಅರಿಶಿಣದ ಚಲೋ ಅನ್ಸತ್ರಿ ರೈತರಿಗೆ ಅರಿಶಿನ ಹೆಚ್ಚ ಬೆಳೆ ಅಂತೀರೇನ್ರಿ ಕಬ್ಬಿಂದ ಏನ್ರಿ ಬಿಲ್ ಕೊಡೋರು ಸರಿಯಾಗ್ರಿ ಹಾ ರೀ ಮತ್ತ ಅದೇನ್ ಲಾಭ ವರ್ಷ ತಕ ಬಾಳ್ಸ್ಬೇಕಲ್ಲ ಅದನ್ನ ಲಾಗೋಡ್ ಪಗಡ್ ಹೋಗುದ್ರಿ ಹಾ ರೀ ಇದ ಅರಿಶಿಣ ರೀ ಅದಕ್ಕೆ ಕಾಟಾ ರೊಕ್ಕ ಬರ್ತಾವ್ರಿ ಅದ್ ಎಷ್ಟ್ ತಿಂಗಳು ಬೆಳಿರಿ ಅರಿಶಿನ ರೀ ಅದು 8 ತಿಂಗಳ್ರಿ 8 ತಿಂಗಳು ಅದ ಮಾರಾಕ್ ಎಲ್ಲಿ ಹೋಗ್ಬೇಕ್ರಿ ಅದನ್ನ ಅರಿಶಿನ ಮಾರಾಕ ಅಲ್ಲಿ ಹೊಲಕ್ಕೆ ಬಂದು ಹೋಯ್ತಾರ್ರಿ ಹೋಯ್ತಾರ ಅದ್ರ ಕೆಲಸ ಜಾಸ್ತಿ ಅಂತಾರಲ್ರಿ ಅದ್ರದ ಕೆಲಸ ಜಾಸ್ತಿ ಆಳ್ ಹೆಚ್ಚಾಕವ್ರಿ ರೊಕ್ಕ ಹೆಚ್ಚ ಮಾರತ್ರಿ ಹಾ ರೀ ಅನಾನ ಇದಾಕೈತ್ರಿ ಕಬ್ಬಿನಕಿತ ಅರಿಶಿನ ಉತ್ಪನ್ನ ಹೆಚ್ಚನ್ರಿ ಹಾ ಹೆಚ್ಚಾಕತ್ರಿ ಮಳಿ ಅದ್ ಬಂದ್ರ ಸ್ವಲ್ಪ ಕಷ್ಟ ಏನೋರಿ ಅದು ಏನ್ ಆಗೋಲ್ರಿ ಹಾ ಒಣಸುತ್ನಾಗ ಕಷ್ಟ ರೀ ಒಣಗುವಾಗ ತ್ರಾಸ ಆಕತ್ರಿ ತಟ್ ಪಟ್ಟಿದ್ರಿ ಏನಾಗೋಲ್ರಿ ಮಾರ್ಕೆಟ್ ಹೆಸರೇನ್ರಿ ಇದು ಇದು ಬೆಂಡವಾಡ ಮಾರ್ಕೆಟ್ ಅಂತಾರ ಜಾಗನೂರ್ ಮಾರ್ಕೆಟ್ ಅಂತಾರ ಮೇಡಮ್ ಇದು ಮೇನ್ ಹೈವೇ ಐತಲ್ರಿ ಹ್ಯಾವೇರ್ ಇದೆ ಲಿಪ್ಪಾಣಿ ಮುದೋಳ ಹ್ಯಾವೇರ್ ಇದು ಇಲ್ಲಿ ಏನ್ ನೀವು ಕಾಯಿಪಲ್ಲೆ ತಗೋತೀರೇನ್ರಿ ನಾವು ಕಾಯಿಪಲ್ಲೆ ವ್ಯಾಪಾರ ಮಾಡ್ತೇವ್ರಿ ಹಾ ರೀ ಈ ಮಾರ್ಕೆಟ್ ಬಂದು ಕಾಯಿಪಲ್ಲೆ ಖರೀದಿ ಮಾಡಿ ಬೇರೆ ಹಳ್ಳಿ ಹೋಗಿ ಮಾರ್ತೇವ್ರಿ ಹಳ್ಳಿ ಯಾವ ಹಳ್ಳಿ ಯಾವ ಹಳ್ಳಿ ರೀ ಇವತ್ತು ಚಿಂಚಲಿ ರೀ ಮಾಯಾವನ್ ಚಿಂಚಲಿ ಅಂತ ಐತ್ರಿ ಐವತ್ತು ಚಿಂಚಲಿ ಅಂತ ಊರದೆ ಅಲ್ಲಿ ಮಾಡ್ತೀವಿ ಯಾವ್ಯಾವ ಹಳ್ಳಿಯಿಂದ ಬರ್ತಾರ್ರಿ ಇಲ್ಲಿ ಇಲ್ಲಿ ಸೌಸುದಿ ಕಡಕಬಾಯಿ ಇಟ್ನಾಳ್ ರೀ ಆಮೇಲೆ ಬೆಂಡವಾಡ ಬಡಿವಾಡ ದುರ್ದುಂಡಿ
ಅನೇಕ ಊರಿನ ಕಬ್ಬೂರ ಜಾಗನೂರ ಅನೇಕ ಊರಿಂದ ಬರ್ತದೆ, ಎಲ್ಲಾ ಕಡೆಯಿಂದ ಎಲ್ಲ ಬರ್ತಾರೆ. ಕಡೆ ಬರ್ತದೆ. ನೀವು ಯಾವ್ಯಾವ ಕಾಯಿಪಲ್ಲೆ ತಗೋದ್ರಿ ಜಾಸ್ತಿ ರೀ? ನಾವೆಲ್ಲ ತಗೋತೀವಿ, ಫ್ಲವರ, ಕೋಬೀಜ, ಕೊತ್ತಂಬರಿ, ಟಮಾಟಿ, ಅವ್ರಿಕಾಯಿ ಎಲ್ಲ ಥರಕ್ಕೆ ತಗೋತೀವಿ. ಈ ಮಾರ್ಕೆಟ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಐತ್ರಿ? ಇದು ಲಾಕ್ಡೌನ್ ಬಿತ್ತು ಅವಾಗಿಂದ ಸ್ಟಾರ್ಟ್ ಇದೆ. ಲಾಕ್ಡೌನ್ ಬಿತ್ತು 2022ರಿಂದ ಸ್ಟಾರ್ಟ್ ಇದೆ. ಕೆಲವೊಂದು ವರ್ಷ ಬಂದಿತ್ತು, ಈಗ ಮತ್ತೆ 1 ವರ್ಷ 2 ವರ್ಷ ಕಂಟಿನ್ಯೂ ಚಾಲೂ ಇದೆ. ಚಲೋ ಐತ್ರಿ. ಇದಕ್ಕಿಂತ ಮುಂಚೆ ಎಲ್ಲಿ ತಗೋತಿದ್ರಿ ನೀವು? ನಾವು ಘಟಪ್ರಭಕ್ಕೆ ಹೋಗ್ತಿದ್ವಿ. ಘಟಪ್ರಭಾ ಇದು ಅನುಕೂಲ ಆಗೈತೇನ್ರಿ ನಿಮ್ಗೆ? ಈಗ ಎಲ್ಲ ವ್ಯಾಪಾರಸ್ಥರಿಗೆ ಅನುಕೂಲ ಐತಿ ಮೇಡಮ್. ವ್ಯಾಪಾರಸ್ಥರು, ರೈತರಿಗ್ರಿ? ರೈತರಿಗೂ ಅನುಕೂಲ ಐತಿ. ಮೇನ್ ಹೆವೆ ಐತ್ರಿ, ಬರಾಕ ಮೇನ್ ಹೆವಿ ಐತಿ. ಮೊದಲಿನ ರೈತರು ಏನ್ ಮಾಡ್ತಿದ್ರು, ಘಟಪ್ರಭಕ್ಕೆ ಹೋಗ್ತಿದ್ರು, ನೈಟ್ ಅಲ್ಲಿ ವಸತಿ ಮಾಡ್ತಿದ್ರು. ಅವಾಗ ರೈತರ ಮಾಲ ಹಂದಿ ಅದ ಬಂದವರೆಲ್ಲ ಗಲೀಜ್ ಮಾಡ್ತಿತ್ತು, ತ್ರಾಸ್ ಮಾಡ್ತಿತ್ತು. ಈಗ ಆ ಥರ ಏನಿಲ್ಲ. ಬೆಳಿಗ್ಗೆ ಹೊಲದಿಂದ ಕಾಯಿಪಲ್ಲೆ ತೊಗೊಂಡು ಬಂದು 10-9 ಗಂಟೆಗೆ ಬರ್ತಾರೆ, 9 ಗಂಟೆಗೆ ಬರ್ತಾರೋ, 12 ಗಂಟೆಗೆ ಮಾರ್ಕೊಂಡು ಹೋಗ್ಬಿಡ್ತಾರೆ. ರೈತರಿಗೆ ಅನುಕೂಲ ಐತಿ. ಈಗ ಮುಂಜಾನೆ ಫ್ರೆಶ್ ತಗೊಂಡ್ ಬರ್ತಾರೆ, ಫ್ರೆಶ್ ತೊಗೊಂಡು ಬರ್ತಾರೋ, ನಾವು ಫ್ರೆಶ್ ಹೋಯ್ತೇವೆ ಮೇಡಮ್. ಅವಾಗೆಲ್ಲ 3 ಗಂಟೆ ನೈಟ್ 3 ಗಂಟೆ ನೈಟ್ ರೈತರು ಏನ್ ಮಾಡ್ತಾರೆ, ಸುತ್ತಮುತ್ತ ಹಳ್ಳಿನಲ್ಲ ಘಟಪ್ರ ಸುತ್ತಮುತ್ತ ಹಳ್ಳಿನವ್ರ ನೈಟ್ ವಸ್ತಿಗೆ ಹೋಗ್ತಿದ್ರು. ವಸ್ತಿಗೆ ವಸ್ತಿ ಮಾಡಿ ಬೆಳಿಗ್ಗೆ ಅದು ಮಾರಿ ಬರ್ತಿದ್ರು. ಅವಾಗ ಅವ್ರಿಗೆ ಒಂದು ವಸ್ತಿ ಬೆಳೆದೊಂದು ಟೈಪ್ ರೀ. ಮನಿ ಕೆಲಸ ಕೂಡ ರೈತರಿಗೆ ಅನುಕೂಲ ಆಗ್ತದ್ರಿ. ಈಗ ಮುಂಜಾನೆ ಬೇಗ ಬಂದ್ ಮಾರ್ಕೊಂಡು ಹೊಲ್ದಾನ್ ಕೆಲಸ ಮಾಡ್ಕೊಂಡು ಮುಂದಿನ ಕೆಲಸ ಮಾಡಕ್ ಅನುಕೂಲ ಆದ್ವಿ. ಈ ಕಾಯಿಪಲ್ಲೆ ರೇಟ್ ಹೆಂಗ್ ಅದಾರ ಈಗ? ಮೇಡಮ್ ಈಗ ಸ್ವಲ್ಪ ಟಮಾಟೋ ಜಾಸ್ತಿ ಇದೆ ಮೇಡಮ್. ಈಗ ಟಮಾಟೋ ಒಂದು ಟ್ರೈಗ 400, 500, 600 ಆಗತ್ತೆ ಮೇಡಮ್. ಒಂದ್ ಟ್ರೇ ಅಂದ್ರೆ ಎಷ್ಟು ಕೆಜಿ ಇರುತ್ತೆ? 20-22 ಕೆಜಿ ಬರುತ್ತೆ ಮೇಡಮ್. ಈಗ ಮತ್ ಬೇರೆ ಕಾಯಿಪಲ್ಲೆ? ಬೇರೆ ಕೊತ್ತಂಬರಿ 1500, 2000 ರೂಪಾಯಿ ಆಗ್ತಾ ಇದೆ ಮೇಡಮ್. ಅದು ಫ್ಲವರ 200, 150 ರೂಪಾಯಿ ಚೀಲ ಆಗ್ತಾ ಇದೆ. ಕೋಬೀಜ 100, 200, 150 ರೂಪಾಯಿ ಆಗ್ತಾ ಇದೆ. ಒಂದು ಕರಿಯವ್ರಿ ಅಂತ ಇದೆ, ಅದು 110 ರೂಪಾಯಿ ಕೆಜಿ ಆಗುತ್ತೆ ಮೇಡಮ್. 110 ರೂಪಾಯಿ ಕೆಜಿ ಕರಿಯವ್ರಿ ಅಂತ. ಇಲ್ಲ, ರೈತರು ಬೆಳೆದ್ರೆ ನಾವು ವ್ಯಾಪಾರ ಮಾಡ್ರೆ ಅವರು ಎಲ್ಲರೂ ನಮ್ಗೆ ರೈತರ ಬೆನ್ನೆಲು ಅಂತ. ದೇಶದ ಬೆನ್ನೆಲು. ರೈತರು ಬೆಳಿಬೇಕು, ರೈತರಿಗೂ ಅನುಕೂಲ ಆಗಬೇಕು, ವ್ಯಾಪಾರಸ್ಥರಿಗೂ ಅನುಕೂಲ ಆಗಬೇಕು. ಜೀವನ ಮಾಡಕ್ಕೆ ಏನು ಅಡ್ಡ ಇಲ್ಲ ವ್ಯಾಪಾರ ಮಾಡೋರು. ಆದ್ರೆ ಒಮ್ಮೆ ರೇಟ್ ಹತ್ತಲ್ಲಲ್ರಿ, ಅವಾಗ ಹೆಂಗ್ರಿ ಅವ್ರದ್ದು? ಅನಿವಾರ್ಯ ಮೇಡಮ್. ಏನ್ ಮಾಡಕ್ಕಾಗತ್ತೆ ಅವತ್ತು? ಏನ್ ಮಾಡಕ್ಕಾಗಲ್ಲ. ಮತ್ತೆ ಈಗ ರೈತರಿಗೆ ಹೆಣ್ಣು ಕೊಡಲ್ಲ ಅಂತಾರಲ್ರಿ, ಅದೇ ಅದು ಹೆಣ್ಣು ಕೊಡಂಗಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಅದು ಒಬ್ಬ ಗೌರ್ಮೆಂಟ್ ನೌಕರಸ್ಥಗೂ ರೈತ ಅದಕ್ಕಿಂತ ಮೇಲದಲ್ಲ. ಇವತ್ತು ಒಬ್ಬ ಗೌರ್ಮೆಂಟ್ ಸುಮಾರು ಒಂದು ಸಾಧಾರಣ ನೌಕರಿ ಮಾಡ್ತಾರೆ, 30-40 ರೂಪಾಯಿ ಇರ್ಬೋದು. ರೈತಗ ಸ್ವಲ್ಪ ಬೆಲೆ ಹತ್ತಿರ ಲಕ್ಷ ಗಂಟೆ ಬರ್ತೈತಿ. ಅಂದ್ರೆ ರೈತರಿಗೆ ಹೆಣ್ಣು ಕೊಡಬೇಕು ಅಂತ ನನ್ನ ಉದ್ದೇಶ. ಅವ್ರು 1 ಎಕರೆ ಇರಲಿ, 2 ಎಕರೆ ಇರಲಿ, 10 ಎಕರೆ ಇರಲಿ, ರೈತರಿಗೆ ಹೆಣ್ಣು ಕೊಡಬೇಕು. ರೈತ ಬೆಳೆದ್ರೆ ನಾವು ಜೀವನ ಮಾಡೋದು. ಇನ್ನೊಂದು ಯೋಚನೆ ಮಾಡ್ಬೇಕು, ಅವ್ರು 1 ಎಕರೆ ಹೊಲ ಆಯ್ತಂದ್ರೆ ಅದು ಏನ್ ರೇಟಿಗೆ ಹೋಗ್ತೈತೆ? 1 ಎಕರೆ 100 ಎಕರೆ ಗಳಿಸಬಹುದು, 100 ಎಕರೆ 1 ಎಕರೆಗೂ ಬರಬಹುದು. ಅದು ಇಲ್ಲ ಹಾಳಾಗಬಹುದು. ಅನೇಕ ಉದಾಹರಣೆಗಳನ್ನ ನೋಡಿದೆವು. 10 ಎಕರೆ 100 ಎಕರೆ ಜಮೀನು ಇದ್ದವನು ಒಂದು ಕೆಟ್ಟ ದುಷ್ಟ ಚಟೆ ಮಾಡಿ ಹಾಳಾಗಿದಾರು. ಏನೋ ಇಲ್ಲದವ್ರು ಗಳಿಸಿದಾರೆ 10 ಎಕರೆ 100 ಎಕರೆ. ಅದು ತಪ್ಪು ಕಲ್ಪನೆ ಅದ. ರೈತರಿಗೆ ಕೊಡಬಾರ್ದು, ಹೊಲ ಮನಿ ಇಲ್ಲ, ದುಡಿಯೋ ಶಕ್ತಿ ಇದೆ ಅಂತ ಇದ್ರೆ ರೈತ ಕೊಟ್ಟೇ ಕೊಡಬೇಕು. ದುಷ್ಟ ಚಟ ಇಲ್ಲದವ್ರಿಗೆ ಹೆಣ್ಣು ಕೊಟ್ರೆ ಏನು ಅಡ್ಡಿ ಇಲ್ಲ ಅಂತ ನಾವು. ಅವ್ರು ರೈತರೇ ಇರಲಿ, ಬಡವರಲ್ಲಿ ಯಾರೇ ಇರಲಿ, ಕಷ್ಟಪಟ್ಟು ದುಡಿದು ತನ್ನ ಮಗಳು ಸಾಕುವಂತ ಯೋಗ್ಯತೆ ಇರುವಂತ ಕೊಡ್ಬೇಕಂತ ನಮ್ಮಂದಿ. ನಿಮ್ದು ಯಾವ ಊರಿ? ನಮ್ದು ರಾಯಬಾಗ್ ತಾಲೂಕು ಮೊರೋವ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದರಾಮ್ ಮೊಪ್ಗಾರ್ ಅಂತ. ನಾನು ಸಮಾಜ ಸೇವಕ ಒಬ್ಬ.